ಹಳೆಗನ್ನಡ ಕಷ್ಟ ಅಂತ ಹೇಳ್ತಕ್ಕಂಥವ್ರು ಅಡಿಗರನ್ನು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾರೆ? ಅಡಿಗರ ಎಲ್ಲ ಪದ್ಯಗಳನ್ನು ಇವರು ಸುಲಭವಾಗಿ ಅರ್ಥೈಸಿ ಹೇಳ್ಬಿಡ್ತಾರ? ಬೇಂದ್ರೆ ಅವರ 4 ತಂತಿಯ ಪದ್ಯಗಳನ್ನು ಇವರು ಅರ್ಥೈಸಿ ಬಿಡ್ತಾರ? ಇವರು ಬೇಂದ್ರೆ ಅವರ ಕವಿತೆಗಳಲ್ಲಿ ಅದು ಅಪ್ಪಟ ದೇಸಿ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ದೇಸಿ ಭಾಷೆಯಲ್ಲಿಯೂ ಕಾವ್ಯ ರಚನೆ ಮಾಡಿ ನಾನು ಗೆಲ್ಲಬಲ್ಲೆ ಅನ್ನುವ ಇದರಿಂದ ಹೊರಟವರು, ಆತ್ಮವಿಶ್ವಾಸದಿಂದ ಹೊರಟವರು ಬೇಂದ್ರೆ ಒಬ್ಬರೇ. ಬರವಣಿಗೆಗಳ ಬಗ್ಗೆ ಆಸಕ್ತಿ ಬಂದದ್ದು ಆ ವಸ್ತು ಮತ್ತು ಅದನ್ನು ಕುರಿತಂತ ನಮ್ಮ ಚಿಂತನೆ ಮತ್ತು ಪ್ರತಿಕ್ರಿಯೆಗಳೇ ತನ್ನ ಪ್ರಕಾರವನ್ನು ನಿರ್ಧರಿಸಿಕೊಳ್ಳುತ್ತೆ. ನಿಮ್ಮ ಓದು ಹಳೆಗನ್ನಡದ ಕಡೆಗೆ ಹೊರಳಲಿಕ್ಕೆ ಹೊಸಗನ್ನಡ, ಹಳೆಗನ್ನಡ ಅಥವಾ ಆ ಧರ್ಮದ ಕವಿ ಈ ಧರ್ಮದ ಕವಿ ಅಂತ ನೋಡ್ಲಿಕ್ಕೂ ಒಂದೊಂದು ಬಗೆಯ ಕಾವ್ಯದಲ್ಲಿ ಒಂದೊಂದು ಸೌಂದರ್ಯ ಇರುತ್ತೆ. ಸಂಶೋಧನೆ ಮತ್ತು ವಿಮರ್ಶೆಗಳು ಮನುಷ್ಯನ ಸೃಜನಶೀಲತೆಯನ್ನು ಸ್ವಲ್ಪ ಕುಂಠಿತಗೊಳಿಸ್ಬಿಡುತ್ತೆ. ಅತ್ಯುತ್ತಮವಾದಂಥ ನವ್ಯ ಕವಿಗಳೇನಿದ್ದಾರೆ, KV ತಿರುಮಲೇಶ್ ಆಗಲಿ ಅಥವಾ ಅಡಿಗರಾಗಲಿ, ಕಂಬಾರರಾಗಲಿ, ಅನಂತಮೂರ್ತಿ ಆಗಲಿ, ಲಂಕೇಶ್ ಆಗಲಿ, ಈ ಮಟ್ಟದ ಕವಿತೆಗಳನ್ನು ನಾನು ಬರೀಲೇ ಇಲ್ಲ ಅನಿಸುತ್ತೆ. ಸ್ನೇಹಿತರೆ ನಮಸ್ಕಾರ. ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಪದ್ಮಪ್ರಸಾದ್ ಸರ್ ಅವರು ತುಮಕೂರಿನ ನಿವಾಸಿ ಮತ್ತು ಹಿರಿಯ ವಿದ್ವಾಂಸರು, ಲೇಖಕರು ಆಗಿರುವ ಪದ್ಮಪ್ರಸಾದ್ ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನನಗೆ ಏನಂದರೆ ನಿಮ್ಮ ಸಾಹಿತ್ಯದ ಬಗೆಗಿನ ಆಸಕ್ತಿ ಅದು ಶುರುವಾಗಿದ್ದು ಹೆಂಗೆ? ಅದು ನನಗೆ ಮುಖ್ಯವಾಗಿ ನನ್ನ ತಂದೆ ನನ್ನ ತಂದೆ 7ನೇ ಕ್ಲಾಸ್ವರೆಗೆ ಮಾತ್ರ ಓದಿದ್ದು. ಆದರೆ ಅನಂತರದಲ್ಲಿ ತುಂಬ ಸ್ವಾಧ್ಯಾಯದಿಂದ ಬಹಳಷ್ಟನ್ನು ಓದಿ ತಿಳ್ಕೊಂಡಿದ್ರು. ಕನ್ನಡ, ಇಂಗ್ಲೀಷು, ಹಿಂದಿ ಇವೆಲ್ಲ ಅವ್ರಿಗೆ ಚೆನ್ನಾಗಿ ಬರ್ತಾ ಇತ್ತು. ಇಂಗ್ಲೀಷ್ನಲ್ಲಿ ಬಹಳ ಒಳ್ಳೆಯ ಬರಹಗಾರರು ಮತ್ತು ಮಾತುಗಾರರಾಗಿದ್ದರು. ಇಂಗ್ಲೀಷಿನ ಸ್ಟ್ಯಾಂಡರ್ಡ್ ಬುಕ್ಸನ್ನು ಓದಿ ಅರ್ಥ ಮಾಡ್ಕೊಳ್ಳುವ ಸಾಮರ್ಥ್ಯ ಅವರಿಗಿತ್ತು. ಅವರು ಮಾತಾಡುವಾಗ ಹೇಳ್ತಾ ಇದ್ದಂಥ ಅನೇಕ ಕೊಟೇಶನ್ಗಳೇನಿದ್ದಾವೆ, ಸಾಹಿತ್ಯದ ಶ್ಲೋಕಗಳು, ಸಂಸ್ಕೃತ ಸುಭಾಷಿತಗಳು, ಇವುಗಳಿಂದ ಭಾಷೆ ಎಷ್ಟು ಸುಂದರವಾಗಿದೆ ಅನ್ನುವ ಅರಿವು ನನಗೆ ಬರಲಿಕ್ಕೆ ಶುರುವಾಯಿತು. ನಾನು 7ನೇ ಕ್ಲಾಸ್ನಲ್ಲಿದ್ದಾಗಲೇ ಮೊದಲನೇ ಪದ್ಯ ಬರೆದೆ, ನನ್ನ ಸುಮಾರು 11ನೇ ವಯಸ್ಸಿನಲ್ಲಿ. ಆಮೇಲೆ ನನಗೆ ಆ್ಯಕ್ಚುಲಿ ಸಾಹಿತ್ಯದ ಒಳನೋಟಗಳನ್ನು ನನಗೆ ಪಡೆಯಲಿಕ್ಕೆ ಸಾಧ್ಯವಾದದ್ದು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿನಲ್ಲಿ ನಾನು ಓದಬೇಕಾದ್ರೆ ಅಲ್ಲಿದ್ದ ಕನ್ನಡ ಅಧ್ಯಾಪಕರಿಂದ. ಸಾಶಿ ಮರುಳಯ್ಯ, GS ಸಿದ್ಲಿಂಗಯ್ಯ ಇವರೆಲ್ಲ ಅಲ್ಲಿ ಅಧ್ಯಾಪಕರಾಗಿದ್ದರು. ಹಂಪನ ಅವರ ಸಂಪರ್ಕ ಅದೇ ಸಂದರ್ಭದಲ್ಲೇ ಬಂತು, ಸ್ವಲ್ಪ ತಡವಾಗಿ. ಈ ಮಾತುಗಳು, ಇವರ ಪಾಠಗಳು, ಇದರಿಂದಾಗಿ ನನಗೆ ಒಂದು ಕೃತಿಯನ್ನು ನೋಡುವುದು ಹೇಗೆ, ಒಂದು ಪಾತ್ರವನ್ನು ವಿಶ್ಲೇಷಿಸುವುದು ಹೇಗೆ, ಆಮೇಲೆ ತೌಲನಿಕವಾಗಿ ನೋಡ್ತಕ್ಕಂಥದ್ದು ಹೇಗೆ, ಈ ಒಳನೋಟಗಳು ಬೆಳೀತಾ ಬಂತು. ಆ ರೀತಿಯಲ್ಲಿ ಅದರಿಂದಾಗಿ ನಾನು ಓದಿನ ಕಡೆಗೆ ಹೋದೆ. ನಾನು ನನ್ನ 17-18ನೇ ವಯಸ್ಸಿನಲ್ಲೇ ಕುವೆಂಪು ಅವರು, ಬೇಂದ್ರೆ ಅವರು ಇವರ ಕಾವ್ಯಗಳನ್ನು, ಕುವೆಂಪು ಅವರ ಕಾದಂಬರಿಗಳನ್ನು ನಾನು ಓದಿದ್ದೆ. ಅನೇಕ ಕಾದಂಬರಿಗಳನ್ನು ಆ ಹೊತ್ತಿಗಾಗಲೇ ಆನಾಕ್ರು, ತಾರಾಸು ಇವರದ್ದೆಲ್ಲ ಕಾದಂಬರಿಗಳನ್ನ. ಹೀಗೆ ಓದು ನನ್ನನ್ನು ಬೆಳೆಸಿದೆ. ಅದು ನನ್ನನ್ನು ಸಾಹಿತ್ಯದ ಕಡೆಗೆ ಎಳೆದಿದೆ. ನನ್ನ ಅಂತಃ ಪ್ರವೃತ್ತಿ ಇದ್ದಿದ್ದು ಸಾಹಿತ್ಯದ ಕಡೆಗೇನೆ. ಅದು ಓದಿನಿಂದ ನನಗೆ ಐಡೆಂಟಿಫೈ ಆಗ್ತಾ ಬಂತು. ಈ ರೀತಿ ನಾನು ಬೆಳೆದೆ. ಈಗ ಓದು ಒಂದು ಕ್ರಮ, ಅಂದರೆ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಅದನ್ನು ನಿಮ್ಮ ಒಳಗಡೆ ತಗೊಳ್ಳಿಕ್ಕೆ ನಿಮ್ಮ ಓದಿನ ಮೂಲಕ, ನಿಮ್ಮ ಮೇಷ್ಟ್ರುಗಳ ಮೂಲಕ, ನಿಮ್ಮ ತಂದೆಯವ್ರ ಮೂಲಕ ಬಂತು. ಬರವಣಿಗೆಗಳ ಬಗ್ಗೆ ಆಸಕ್ತಿ ಬಂದದ್ದು ನೀವೇ ಬರಿಬೇಕಂತ ಅನಿಸಿದ್ದು ಯಾವಾಗ? ನಿಮ್ಮಲ್ಲಿ ಸ್ವಂತ ಆಲೋಚನೆಗಳು ಬೆಳೀತಾ ಹೋಗುತ್ತೆ, ಮೂಡ್ತಾ ಹೋಗುತ್ತೆ. ಇದನ್ನು ಈ ರೀತಿಯಲ್ಲೂ ಅರ್ಥ ಮಾಡ್ಕೊಳ್ಬೋದಲ್ಲ ಅನ್ನುವ ಹೊಳಹು ಬರ್ತಾ ಹೋಗುತ್ತೆ. ಉನ್ಮೇಷ ಅಂತ ನಮ್ಮ ಕಾವ್ಯಾಲಂಕಾರದವರು ಕರೆಯೋದು ಅದನ್ನೇನೆ. ಈ ರೀತಿ ಉನ್ಮೇಷಗಳು ಬರಲಿಕ್ಕೆ ಶುರುವಾಗುತ್ತೆ, ಹೊಳಹುಗಳು ಬರಲಿಕ್ಕೆ ಶುರುವಾಗುತ್ತೆ. ಆಗ ನಿಮಗೆ ಅದನ್ನು ಬರಿಬೇಕು ಅನಿಸುತ್ತೆ. ಯಾಕೆಂದರೆ ಉಳಿದವ್ರು ಹೇಳಿಲ್ಲ, ನಾನು ಹೇಳೋಣ ಅಂತ ಅನಿಸುತ್ತೆ. ಹಾಗೆ ಬರವಣಿಗೆ ಕಡೆ ಮನಸ್ಸು ಸಹಜವಾಗಿ ತೊಡಕೊಳ್ಳುತ್ತೆ. ಸೊ ಮೊದಲನೇ ಬರವಣಿಗೆ ಪದ್ಯ ಅಂತ ಇತ್ತು. ಪದ್ಯದಿಂದ ಗದ್ಯದ ಕಡೆಗೆ ಹೊರಳಿದ್ದು ಮೊದಲನೇ ಬರವಣಿಗೆ ಪದ್ಯ ಆದರೂ ಕೂಡ ನನ್ನ ಪ್ರಕಟಿತವಾದ ಮೊದಲ ಪುಸ್ತಕ ಬೃಂದಾವನ ಅನ್ನುವ ಲಲಿತ ಪ್ರಬಂಧ ಸಂಕಲನ. ಅದರಲ್ಲಿ 8 ಇದಿದೆ, ಲಲಿತ ಪ್ರಬಂಧಗಳಿದ್ದಾವೆ.
1974ನೇ ಇಸ್ವಿಯಲ್ಲಿ ಮಾಸ್ತಿಯವರು ಅದನ್ನು ಶಿವಮೊಗ್ಗದಲ್ಲಿ ಒಂದು ಸಮಾರಂಭದಲ್ಲಿ ಬಿಡುಗಡೆ ಮಾಡಿದರು. ಪದ್ಯದಿಂದ ಗದ್ಯದ ಕಡೆಗೆ ಹೇಗೆ ಹೋಗುತ್ತೆ, ಗದ್ಯದಲ್ಲಿ ನಾಟಕದ ಕಡೆ ಹೇಗೆ ಹೋಗುತ್ತೆ, ಲಲಿತ ಪ್ರಬಂಧಗಳ ಕಡೆ ಹೇಗೆ ಹೋಗುತ್ತೆ, ಕತೆ ಅಥವಾ ಕಾದಂಬರಿ ಕಡೆ ಹೇಗೆ ಹೋಗುತ್ತೆ ಅನ್ನೋದಿದೆಯಲ್ಲ, ಇದು ಆ ವಸ್ತು ಮತ್ತು ಅದನ್ನು ಕುರಿತಂಥ ನಮ್ಮ ಚಿಂತನೆ ಮತ್ತು ಪ್ರತಿಕ್ರಿಯೆಗಳೇ ತನ್ನ ಪ್ರಕಾರವನ್ನು ನಿರ್ಧರಿಸಿಕೊಳ್ಳುತ್ತೆ. ಸಾಹಿತಿ ಪ್ರಕಾರವನ್ನು ನಿರ್ಧರಿಸೋದಿಲ್ಲ. ಆ ವಸ್ತು ಅದನ್ನು ಕುರಿತಂಥ ಸಾಹಿತಿಯ ಒಳ ಮನಸ್ಸಿನಲ್ಲಿ ಆಗ್ತಕ್ಕಂಥ ಆಲೋಚನೆಗಳು, ಚಿಂತನೆಗಳು, ಇದು ಆ ಬರವಣಿಗೆ ಯಾವ ಪ್ರಕಾರದ್ದಿರಬೇಕು ಅಂತ ಹೇಳಿ ತೀರ್ಮಾನಿಸುತ್ತೆ. ಆ ಪ್ರಕಾರ ಅವನು ಬರೀತಾನೆ. ವಿಶೇಷವಾಗಿ ಕಾದಂಬರಿ ಅಂಥ ಬರವಣಿಗೆಗಳಲ್ಲಿ, ನಾನು ಯಾವ ಕಾದಂಬರಿನೂ ಬರೆದಿಲ್ಲ ಇದುವರೆಗೆ, ಕಾದಂಬರಿ ಅಂಥ ಬರವಣಿಗೆಯಲ್ಲಿ ಅದು ಹೇಗೆ ಮುಂದೆ ಸಾಗುತ್ತೆ ಅನ್ನುವುದರ ಸ್ಪಷ್ಟ ಕಲ್ಪನೆ ಸ್ವತಃ ಕಾದಂಬರಿಕಾರನಿಗೆ ಅನೇಕ ವೇಳೆ ಇರೋದಿಲ್ಲ. ಅದು ನಿಜ. ಆದ್ದರಿಂದ ವಸ್ತು ಬೆಳೀತಾ ಹೋದಾಗೆ ಆ ಪಾತ್ರಗಳನ್ನು, ಆ ಘಟನೆಗಳನ್ನು ನ್ಯಾಚುರಲ್ ಆಗಿ ಬೆಳಿಲಿಕ್ಕೆ ಆಗಲಿಕ್ಕೆ ಬಿಟ್ಟರೆ, ಅಂದರೆ ಸಾಹಿತಿ ತನ್ನ ಸ್ವಂತ ಅಭಿಪ್ರಾಯಗಳನ್ನು, ತೀರ್ಮಾನಗಳನ್ನು ಆ ಪಾತ್ರಗಳ ಮೇಲೆ, ಸನ್ನಿವೇಶಗಳ ಮೇಲೆ ಹೇರದೆ ಹೋದರೆ ಆವಾಗ ಆ ಕಾದಂಬರಿ ಅನೇಕ ರೂಪಗಳ, ಅನೇಕ ತಿರುವುಗಳನ್ನು ಪಡ್ಕೊಳ್ಳುತ್ತೆ. ಅದು ಉತ್ತಮವಾದಂಥ ಕೃತಿಯಾಗಿ ರೂಪುಗೊಳ್ಳುತ್ತೆ. ಅಂದರೆ ಬೀಜದಲ್ಲಿನೇ ಗಿಡ ಏನಾಗಬೇಕು ಅನ್ನೋದ್ರದ್ದು ಸೂಚನೆಗಳಿರ್ತವೆ. ಆದರೆ ಬೀಜದಲ್ಲಿ ಇರುವುದು ಅದೇ ಗುಣ ಇರ್ತದೆ, ಅದು ಗಿಡವಾಗುವ ಗುಣ ಇರ್ತದೆ. ಯಾವ ಗಿಡ ಆಗ್ಬೇಕನ್ನೋದು ಮೂಲ ಇದು ಮಾತ್ರ, ಚಹರೆ ಮಾತ್ರ ಇರುತ್ತೆ, ಆಯ್ತಾ. ಆದರೆ ಬೆಳೀತಾ ಆ ಗಿಡಕ್ಕೆ ಎಷ್ಟು ಕೊಂಬೆಗಳು ಬರುತ್ತೆ, ಏನಾಗುತ್ತೆ, ಯಾವ್ಯಾವ ದಿಕ್ಕಲ್ಲಿ ಕೊಂಬೆಗಳು ಚಾಚಿಕೊಳ್ಳುತ್ತೆ ಅನ್ನೋದು ಬೀಜದಲ್ಲಿರ್ತಕ್ಕಂಥ ಅಂಕುರದಲ್ಲಿ ಇರೋದಿಲ್ಲ. ಅದು ಬೆಳೀತಾ ಬೆಳೀತಾ ಅದು ತೀರ್ಮಾನ ಆಗುತ್ತೆ. ಹಾಗೆ ಹೆರಿಡಿಟ್ರಿ ಕ್ಯಾರೆಕ್ಟರ್ಸ್ ಅನ್ನೋದು ಇರುತ್ತೆ, ಆಮೇಲೆ ಮೂಲ ಅಭಿರುಚಿ ಅಂತಕ್ಕಂಥದ್ದು ಇರುತ್ತೆ, ಸನ್ನಿವೇಶ ಮತ್ತು ನಡೀತಕ್ಕಂಥ ಘಟನೆಗಳು ಮತ್ತು ಅನುಭವ, ಲೇಖಕನ ಅನುಭವ, ಇದರಿಂದಾಗಿ ಅದು ಅನೇಕ ರೂಪಗಳನ್ನು ಪಡ್ಕೊಳ್ತಾ ಹೋಗುತ್ತೆ. ಇದು ಆಧುನಿಕ ಬರವಣಿಗೆಗೆ ಸಂಬಂಧಪಟ್ಟಂಗೆ ಹೇಳುವ ಮಾತಾಯಿತು. ನೀವು ಶಾಸ್ತ್ರೀಯವಾದ ಹಳೆಗನ್ನಡದ ಇದರಲ್ಲಿ ಕೂಡ ನಿಮ್ಮದು ವಿಶೇಷವಾದ ಪ್ರವೇಶ ಇದೆಯಲ್ಲ, ಅದ್ರ ಬಗ್ಗೆ ಹೇಳೋದಾದರೆ ನೋಡಿ, ಹಳೆಗನ್ನಡದ ಕಾವ್ಯಗಳನ್ನು ನೀವು ನೋಡಲಿ, ನಡುಗನ್ನಡದ ಕಾವ್ಯಗಳನ್ನು ನೀವು ನೋಡಲಿ, ಅಥವಾ ಹರಿಹರನ ರಗಳೆಗಳನ್ನು ನೋಡಲಿ, ಅದರಲ್ಲಿ ಕೇವಲ ಪಾರಂಪರಿಕವಾಗಿ ಬಂದ ಕತೆ ಮಾತ್ರ ಇರೋದಿಲ್ಲ. ಹೌದು. ಪಂಪ ಎಷ್ಟು ಬದಲಾವಣೆಗಳನ್ನು ಮಾಡಿಕೊಂಡ, ವಿಕ್ರಮಾರ್ಜುನ ವಿಜಯ ಬರಿಬೇಕಾದ್ರೆ ರನ್ನ ಎಷ್ಟು ಬದಲಾವಣೆಗಳನ್ನು ಮಾಡಿಕೊಂಡ. ರನ್ನನಲ್ಲಿ ಕೊನೆಗೆ ಪಟ್ಟಾಭಿಷೇಕ ಆಗ್ತಕ್ಕಂಥದ್ದು ಭೀಮನಿಗೆ, ಹೌದು ಅಲ್ವಾ. ಹೀಗೆ ಆಮೇಲೆ ಜೀವ ಸಂಬೋಧನಂ ಅಂತಕ್ಕಂಥ ಕಾವ್ಯದಲ್ಲಿ ಅವನು ಬರೀ ಆತ್ಮನನ್ನೇ ಕುರಿತು ಹೇಳ್ತಾ ಹೋಗ್ತಾನೆ ಸುಂದರವಾದಂಥ ಕವಿತೆಗಳ ರೂಪದಲ್ಲಿ. ಆದ್ದರಿಂದ ಇದು ಹೊಸಗನ್ನಡಕ್ಕೂ ನಿಜ, ಹಳೆಗನ್ನಡಕ್ಕೂ ನಿಜ, ನಡುಗನ್ನಡಕ್ಕೂ ನಿಜ. ನಿಮ್ಮ ಓದು ಹಳೆಗನ್ನಡದ ಕಡೆಗೆ ಹೊರಡಲಿಕ್ಕೆ ನೋಡಿ, ನಿಜವಾಗಿಯೂ ಸಾಹಿತ್ಯದಲ್ಲಿ ಆಸಕ್ತಿ ಇರ್ತಕ್ಕಂಥವನು ಹೊಸಗನ್ನಡ, ಹಳೆಗನ್ನಡ ಅಥವಾ ಆ ಧರ್ಮದ ಕವಿ, ಈ ಧರ್ಮದ ಕವಿ ಅಂತ ನೋಡ್ಲಿಕ್ಕೆ ಹೋಗುದು. ಒಂದೊಂದು ಬಗೆಯ ಕಾವ್ಯದಲ್ಲಿ ಒಂದೊಂದು ಸೌಂದರ್ಯ ಇರುತ್ತೆ. ನಿಜವಾಗಿಯೂ ಹಳೆಗನ್ನಡ ನಮ್ಮ ಭಾಷೆಗೆ ಕೊಟ್ಟಂಥ ಪುಷ್ಟಿ ಅಂಥದ್ದು. ಆಮೇಲೆ ಹಳೆಗನ್ನಡ ಕಾವ್ಯಗಳನ್ನು ಓದದೇ ಇದ್ದರೆ ನೀವು ಕನ್ನಡ ಸಾಹಿತ್ಯದ ಒಂದು ದೊಡ್ಡ ಸೊಗಸನ್ನು ಕಳ್ಕೊತೀರಿ. ಆಮೇಲೆ ಹಳೆಗನ್ನಡ ಓದೋದು ಕಷ್ಟ, ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಸಾಮಾನ್ಯವಾಗಿ ಈಗಿನ ವಿದ್ಯಾರ್ಥಿಗಳಲ್ಲಿ ಹೇಳ್ತಾರೆ. ಮತ್ತು ಕೆಲವು ಅಧ್ಯಾಪಕರಲ್ಲೂ ಕೂಡ ಅದೇ ಇದೆ. ನೀವು ಸಣ್ಣದರಿಂದ ಸುಲಭವಾದಂಥ ಹಳೆಗನ್ನಡ ಕಾವ್ಯದಿಂದ ಶುರು. ಉದಾಹರಣೆಗೆ ಯಶೋಧರ ಚರಿತೆ, ಕೇವಲ 300 ಕಂದ ಪದ್ಯಗಳ ಒಂದು ಇದು. ಆಮೇಲೆ ಹಳೆಗನ್ನಡ ಕಾವ್ಯಗಳ ಭಾಷೆ ಕೂಡ ತಲೆಮಾರಿನಿಂದ ತಲೆಮಾರಿಗೆ ಬದಲಾಗಿರೋದನ್ನು ನಾವು ನೋಡ್ತೇವೆ. ಶ್ರೀ ವಿಜಯನಿಂದ ಹಿಡಿದು ಕವಿರಾಜ ಮಾರ್ಗದಿಂದ ಹಿಡಿದು ನೀವು ಜನ್ನನವರೆಗೆ ಬಂದರೆ ಸುಮಾರು 250 ವರ್ಷಗಳ ಇದರಲ್ಲಿ ಪಂಪನಲ್ಲಿರುವ ಕ್ಲಿಷ್ಟತೆ ಜನ್ನನಲ್ಲಿ ಇಲ್ಲ, ಅದು ಬದಲಾವಣೆ ಆಗಿದೆ. ಅದೇ ರೀತಿ ಪೊನ್ನನ ಶಾಂತಿ ಪುರಾಣದ ಭಾಷೆ ಇನ್ನೂ ಕ್ಲಿಷ್ಟ ಇದೆ. ಹೀಗೆ ಭಾಷೆ ಪ್ರತಿ ತಲೆಮಾರಿನಲ್ಲಿಯೂ ಕೆಲವು ಅವಸ್ಥಾಂತರವನ್ನು ಪಡ್ಕೊಳ್ಳುತ್ತೆ. ಬಟ್ ಅದು ಅವಸ್ಥಾಂತರ ಸುಧಾರಿತ ಆವೃತ್ತಿ ಆಗಿರ್ಬೇಕಂತೇನಿಲ್ಲ. ಹೌದು. ಈಗ ನೋಡಿ, ನಮಗೆ ಜನ್ನನ ಯಶೋಧರ ಚರಿತೆಯಲ್ಲಿ
ಪಂಪನಲ್ಲಿ ಕಾಣುವಷ್ಟು ಸಂಸ್ಕೃತ ಭೂಯಿಷ್ಠವಾದ ಸಮಾಸ ಪದಗಳು ಕಾಣೋದಿಲ್ಲ. ಅಲ್ಲಿ ಹೆಚ್ಚು ದೇಸೀಯತೆ ಕಾಣುತ್ತೆ. ಹಾಗೆ ನಮ್ಮ ಮುದ್ದಣ ಬರೆದಿದ್ದು ರಾಮಾಶ್ವಮೇಧ ಯಾವ ಭಾಷೆಯಲ್ಲಿದೆ ಅದು? ಅವನು 19ನೇ ಶತಮಾನದಲ್ಲಿ ಕೊನೆಯಲ್ಲಿ ಬರೆದ್ರೂ ಕೂಡ ಹಳೆಗನ್ನಡ ಭಾಷೆಯಲ್ಲಿ ಬರೆದ. ಕುವೆಂಪು ಅವರ ಕೆಲವು ನಾಟಕಗಳು ಹಳೆಗನ್ನಡ ಭಾಷೆಯಲ್ಲೇ ಇದ್ದಾವೆ. ಯಾಕೆ BMC ಅವರ ಅಶ್ವತ್ಥಾಮನ್ ಯಾವ ಭಾಷೆಯಲ್ಲಿದೆ? ಯಾಕೆ ಹೀಗಾಗುತ್ತೆ ಅಂದರೆ ಹಳೆಗನ್ನಡ ಭಾಷೆಗೆ ಒಂದು ಗಟ್ಟಿಯಾದಂಥ ಕಸುವಿದೆ. ಚಿಕ್ಕ ಗಾತ್ರದಲ್ಲಿ ಹೆಚ್ಚು ಪವರ್ಫುಲ್ಲಾಗಿ ಅದು ಅಭಿವ್ಯಕ್ತಿಸಬಲ್ಲದು. ಆದ್ದರಿಂದ ನಾವು ಬಹಳ ಸಂಕ್ಷಿಪ್ತವಾಗಿ ಬಹಳ ಪ್ರಭಾವಶಾಲಿಯಾಗಿ ಇದನ್ನು ಹೇಳಬೇಕು ಅನ್ನಿಸಿದಾಗ ಮನಸ್ಸು ಹಳೆಗನ್ನಡದ ಕಡೆ ಹೋಗುತ್ತೆ. ಕೇಶವ ಭಟ್ರು ಚಂಪು ಕಾವ್ಯವನ್ನು ಬರೆದ್ರು 20ನೇ ಶತಮಾನದಲ್ಲಿ. ಯಾಕೆ? ಭಾಷೆಯ ಪ್ರತಿಯೊಂದು ಅವಸ್ಥೆಗೂ ತನ್ನದೇ ಆದಂಥ ಒಂದು ಫೋರ್ಸ್ ಇರುತ್ತೆ, ಒಂದು ಬಲ ಇರುತ್ತೆ, ಒಂದು ಅಭಿವ್ಯಕ್ತಿಯ ಹೊಸ ಸಾಧ್ಯತೆ ಇರುತ್ತೆ, ಕೆಲವು ತೊಂದರೆಗಳು ಇರುತ್ತೆ. ಈಗ ಕವಿ ಲೇಖಕ ಅಂದರೆ ನೀವು ಹೇಳ್ತಾ ಇರೋದು ಆಧಾರದ ಮೇಲೆ ಕೇಳೋದಾದರೆ, ಕವಿ ಲೇಖಕ ಬರೀ ವಸ್ತುವಿನ ಆಧಾರದ ಮೇಲೆ ಇದನ್ನು ವಸ್ತುವಿನ ಆಧಾರದ ಮೇಲೆ ಅದರ ಅಭಿವ್ಯಕ್ತಿಯನ್ನು ಕ್ರಮ ಕೂಡ ಆಯ್ಕೆ ಮಾಡ್ತಾರ? ಯಾಕೆ ಅಂತಂದರೆ ಈಗ ಆಧುನಿಕ ಕವಿಗಳು ಹಳೆಗನ್ನಡದಲ್ಲಿ ಬರೆದಿದ್ದಾರೆ, ಹಳೆಗನ್ನಡ ಕವಿಗಳು ಹಳೆಗನ್ನಡದಲ್ಲಿ ಬರೆದಿದ್ದಾರೆ. ಈ ಆಯ್ಕೆಗೆ ಸಂಬಂಧಪಟ್ಟ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ, ಆಧುನಿಕರು ಹಳೆಗನ್ನಡವನ್ನೇ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳೋ ಕಾಲದಲ್ಲಿ ಆಧುನಿಕರು ಯಾಕೆ ಆಧುನಿಕರು ಅಂತ ಹೇಳುವಾಗ ಹೊಸಬರು ಅಂತ ಇತ್ತೀಚಿನ ಅಧ್ಯಾಪಕರು ಮತ್ತು ಮೇಷ್ಟ್ರು ನೀವು ಪ್ರಸ್ತಾಪ ಮಾಡಿದವರು, ಅವರು ಹಳೆಗನ್ನಡ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಇರುವ ಕಾಲಘಟ್ಟದಲ್ಲಿನೇ ಇರುವ ಲೇಖಕರು ಕೂಡ ಮತ್ತೆ ಹಳೆಗನ್ನಡದ ಬಗ್ಗೆ ಬರೀಲಿಕ್ಕೆ ಇರುವುದರ ಇದು ಏನು ಅಂತ ನೋಡಿ. ಮೊಟ್ಟ ಮೊದಲಾಗಿ ಲೇಖಕ ತನಗಾಗಿ ಬರೀತಾನೆ, ಆಮೇಲೆ ಅದು ಸಮಾಜಕ್ಕೆ ಹೋಗಬೇಕು, ಸಮಾಜದ ಕೈಗೆ ಹೋಗಬೇಕು ಅಂತ ಅವನು ಅಪೇಕ್ಷೆ ಪಡ್ತಾನೆ. ನನ್ನ ಒಳಗಿನ ಒತ್ತಡವಿಲ್ಲದೇನೆ ನಾನು ಉತ್ತಮವಾದದ್ದನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು. ಎರಡನೇದು, ಹಳೆಗನ್ನಡ ಕಷ್ಟ ಅಂತ ಹೇಳ್ತಕ್ಕಂಥವ್ರು ಅಡಿಗರನ್ನು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾರೆ? ಅಡಿಗರ ಎಲ್ಲ ಪದ್ಯಗಳನ್ನು ಇವರು ಸುಲಭವಾಗಿ ಅರ್ಥೈಸಿ ಹೇಳಿಬಿಡ್ತಾರೆ. ಬೇಂದ್ರೆಯವರ 4 ತಂತಿಯ ಪದ್ಯಗಳನ್ನು ಇವರು ಅರ್ಥೈಸಿ ಬಿಡ್ತಾರೆ. ಬೇಂದ್ರೆಯವರ ಕವಿತೆಗಳಲ್ಲಿ ಅದು ಅಪ್ಪಟ ದೇಸಿ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ದೇಸಿ ಭಾಷೆಯಲ್ಲಿಯೂ ಕಾವ್ಯ ರಚನೆ ಮಾಡಿ ನಾನು ಗೆಲ್ಲಬಲ್ಲೆ ಅನ್ನುವ ಇದರಿಂದ ಹೊರಟವರು, ಆತ್ಮವಿಶ್ವಾಸದಿಂದ ಹೊರಟವರು ಬೇಂದ್ರೆ ಒಬ್ಬರೇ ನಮ್ಮ ಹೊಸಗನ್ನಡ ಕಾಲದಲ್ಲಿ. ಆದ್ದರಿಂದ ಕವಿ ಯಾವ ಭಾಷೆಯನ್ನು ಉಪಯೋಗಿಸ್ಬೇಕು, ಯಾವ ಪ್ರಕಾರವನ್ನು ಉಪಯೋಗಿಸ್ಬೇಕು ಅನ್ನೋದು ಅವನ ಒಳಗಿನ ಒತ್ತಡ, ಅವನಿಗೆ ದೊರೆತಂಥ ವಸ್ತು ಮತ್ತು ಅವನಿಗೆ ಇದ್ದಂಥ ಅನುಭವ, ಇವುಗಳ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ. ಆದ್ದರಿಂದ ಮತ್ತೆ ಹಳೆಗನ್ನಡದಲ್ಲೇ ಬರೆದ್ರೆ ಏನು ಪ್ರಯೋಜನ? ರಾಮಾಯಣ ದರ್ಶನಮನ್ನು ಯಾವ ಭಾಷೆಯಲ್ಲಿ ಬರೆದ್ರು? ವಸ್ತುವನ್ನು ನಾನು ಹೇಗೆ ನಿರೂಪಿಸಬೇಕು ಅನ್ನುವುದು ನನ್ನ ಭಾಷೆಯನ್ನು ನಿರ್ಧರಿಸುತ್ತೆ. ಅಂದರೆ ಸಾಹಿತ್ಯದ ಜೀವದ್ರವ್ಯವೇ ಮುಖ್ಯ ಹೊರತು ಅದು ಕಾಣುವ ಆಕಾರಗಳು ಆಕೃತಿಗಳಲ್ಲ ಅಂತನ? ಹಾಂ, ಹೌದು. ಕಾವ್ಯದ ಜೀವದ್ರವ್ಯ, ಅದರ ಮೂಲಕ ಏನನ್ನ ಕವಿ ಹೇಳ್ತಾನೆ, ಕಾಣಿಕೆ ಅಥವಾ ದರ್ಶನ. ಜೀವದ್ರವ್ಯ ಅನ್ನೋದು ವಸ್ತು ಮತ್ತು ಅನುಭವದಲ್ಲಿರುತ್ತೆ. ಹೌದು. ಅದರ ಮೂಲಕ ನಾನು ಏನು ಹೇಳಬೇಕು ಅನ್ನೋದಿದೆಯಲ್ಲ, ಅದು ನನ್ನ ಚಿಂತನೆ, ನನ್ನ ವಿಶ್ಲೇಷಣೆ. ಆದ್ದರಿಂದ ಇವು ಎರಡೂ ಮುಖ್ಯ. ಈಗ ಭೂಮಿಗೀತದಲ್ಲಿ ಹೇಳ್ಕೊಳ್ತಕ್ಕಂಥ ವಸ್ತು ಇಲ್ಲ, ಅಲ್ಲಿರೋದೆಲ್ಲ ಈ ಭೂಮಿ ಅಂತಕ್ಕಂಥದ್ದು. ಇದರಲ್ಲಿ ಎಷ್ಟು ವಿಸಂಗತಿಗಳಿದ್ದಾವೆ ಅಂತಕ್ಕಂಥದ್ದು. ಭೂಮಿಗೀತದಂಥ ಪದ್ಯಗಳು, ಭೂಮಿಗೀತ ಆಗಲಿ, ನೆಹರು ನಿವೃತ್ತರಾಗುವುದಿಲ್ಲ ಅನ್ನುವಂಥ ಪದ್ಯ ಆಗಲಿ, ಇವೆಲ್ಲ ಚಿಂತನಾ ಪ್ರಧಾನವಾದಂಥದ್ದು. ಕವಿಯಲ್ಲಿ ಮೂಡಿದಂತಹ ಚಿಂತನೆ ನೆಪ ಮಾತ್ರಕ್ಕೆ ಒಂದು ವಸ್ತುವನ್ನು ಹಿಡ್ಕೊಂಡು ಅಭಿವ್ಯಕ್ತಿಯ ರೂಪವನ್ನು ಪಡೆದಿರ್ತಕ್ಕಂಥದ್ದು. ಆದ್ದರಿಂದ ಜೀವದ್ರವ್ಯ ಅನ್ನುವ ನಿಮ್ಮ ಮಾತಿನಲ್ಲೇನೆ ವಸ್ತು ಮತ್ತು ಚಿಂತನೆ ಎರಡನ್ನೂ ನಾವು ಸೇರಿಸ್ಬೋದು. ಹೌದು. ಇವೇ ಮುಖ್ಯ ಒಂದು ಕಾವ್ಯ. ಬಟ್ ಹಾಗಾದರೆ ಶಿಲ್ಪದ ಸ್ಥಾನ ಏನು? ಆಕೃತಿ ಆಕಾರದ ಸ್ಥಾನ ಏನು? ಗುಡ್, ಬಹಳ ಒಳ್ಳೆ ಮಾತು ಇದು. ಶಿಲ್ಪದ ಸ್ಥಾನ ಅಂದರೆ ಕಾವ್ಯದ ಹೊರರೂಪ,
ಆವರಣ, ಆಕೃತಿ, ಅದರ ಸ್ಥಾನ ಏನು ಅಂದರೆ, ನನ್ನಲ್ಲಿ ಇರ್ತಕ್ಕಂತಹ ಈ ಆಲೋಚನೆಗಳನ್ನು, ನಾನು ಚಿತ್ರಿಸಬೇಕಾಗಿರ್ತಕ್ಕಂಥ ಈ ವಸ್ತುವನ್ನು ಯಾವ ರೀತಿ ಹೇಳಿದರೆ ಇದು ಸಶಕ್ತವಾಗಿ ಅಭಿವ್ಯಕ್ತ ಆಗುತ್ತೆ ಅನ್ನುವ ಚಿಂತನೆ ಇದೆಯಲ್ಲ, ಅದರಿಂದಾಗಿ ಏನಾಗ್ತದೆ, ಒಂದು ಶಿಲ್ಪ ನಿರ್ಧಾರವಾಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಒಂದು ಶಿಲ್ಪ. ಆದ್ದರಿಂದ ಈ ಶಿಲ್ಪ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಆ ರೀತಿಯಲ್ಲಿ ಹೇಳಿದಲ್ಲದೆ ನೀವು ಇನ್ನೊಂದು ರೀತಿಯಲ್ಲಿ ಅದನ್ನು ಹೇಳಲಿಕ್ಕೆ ಹೊರಟ್ರೆ, ಬೇರೊಂದು ಎರಕದಲ್ಲಿ ಅದನ್ನು ಇಡ್ಲಿಕ್ಕೆ ಹೋದರೆ ಅದು ಅಷ್ಟು ಪರಿಣಾಮಕಾರಿ ಆಗಲಾರದು. ಈಗ ಉದಾಹರಣೆಗೆ ನೀವು ಅಶ್ವತ್ಥಾಮನ್ ನಾಟಕವನ್ನು, ಆ ನಾಟಕದ ರೂಪವನ್ನು ಬದಲಾಯಿಸಿ ಒಂದು ನೀಳ್ ಕವಿತೆಯ ರೂಪದಲ್ಲಿ ಹೇಳಲಿಕ್ಕೆ ಹೋದರೆ ಆ ಎಫೆಕ್ಟ್ ಇರೋದಿಲ್ಲ. ಅದೇ ರೀತಿ ಶೂದ್ರ ತಪಸ್ವಿ ಆಗಲಿ, ಜಲಗಾರ ನಾಟಕ ಆಗಲಿ, ಆದ್ರಿಂದಲೇ ಅವು ಉಳ್ಕೊಂಡಿದೆ. ಅಂದರೆ ಜೀವದ್ರವ್ಯಕ್ಕೂ ಆಕೃತಿಗೂ ಸಾವಯವ ಸಂಬಂಧ ಇದೆ, ಅದು ಸಂಬಂಧ ಇದೆ. ಆ ಆಕೃತಿಯನ್ನು ನೀವು ಬದಲಾಯಿಸಿದರೆ ಪರಿಣಾಮದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಬಟ್ ಅವು ಈಗ ಹಳೆಗನ್ನಡ ಪಠ್ಯಗಳನ್ನು ಆಧುನಿಕ ಮಾಡರ್ನ್ ಕನ್ನಡಗೆ ಅನುವಾದಿಸುವ ಪ್ರಯತ್ನಗಳಿದಾವಲ್ಲ, ಅವನ್ನ ಹೆಂಗೆ ನೋಡ್ಬೇಕು ನಾವು? ಅದು ಒಂದು ಉಪಯುಕ್ತವಾದ ಕೆಲಸನೇ. ಹಳೆಗನ್ನಡ ಕಾವ್ಯದ ಗದ್ಯಾನುವಾದವನ್ನು ಕೊಡುವುದು ಅಥವಾ ಹೊಸಗನ್ನಡ ಕವಿತೆಯ ರೂಪದಲ್ಲಿ ಹಳೆಗನ್ನಡ ಕಾವ್ಯವನ್ನು, ನಮ್ಮ ವೆಂಕಟೇಶ್ ಮೂರ್ತಿಯವರು ಆ ಕೆಲಸ ಮಾಡಿದ್ದಾರೆ. ಯಶೋಧರ ಚರಿತೆಯನ್ನು ಹೊಸ ಕವಿತೆಯ ರೂಪದಲ್ಲೇ ಕೊಟ್ಟಿದ್ದಾರೆ, ಚತುಷ್ಪದಿ ಇದರ ರೂಪದಲ್ಲಿ. ಆಯಿತಾ? ಇದು ಯಾಕೆ ಬೇಕಾಗುತ್ತೆ ಅಂದರೆ, ಯಾರು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಕಷ್ಟಪಡ್ತಾರೆ, ಅವರಿಗೆ ಈ ಗದ್ಯಾನುವಾದಗಳು ಅಥವಾ ಹೊಸಗನ್ನಡ ಪದ್ಯ ರೂಪದ ಕೃತಿ ಮರು ರಚನೆಗಳು ಅವ್ರಿಗೆ ಹೆಲ್ಪ್ ಆಗುತ್ತೆ. ಇದನ್ನು ಓದ್ಕೊಂಡು ಸಾರ ಏನು ಅಂತ ತಿಳ್ಕೊಳ್ತಾರೆ, ಹೇಗೆ ಹೇಳಲ್ಪಟ್ಟಿದೆ ಅನ್ನೋ ತಿಳ್ಕೊಳ್ತಾರೆ. ಅಲ್ಲಿಂದ ಅವರು ಅಲ್ಲಿಗೆ ಹೋಗೋದಕ್ಕೆ ದಾರಿ ಸುಲಭ ಆಗುತ್ತೆ. ಅಟ್ಟಕ್ಕೆ ಹೋಗೋದಕ್ಕೆ ಮುಂಚೆ ಮೆಟ್ಲು ಹತ್ತಬೇಕಲ್ಲ, ಅದಕ್ಕೆ ಇವು ಸಹಾಯ ಆಗುತ್ತೆ. ಬಟ್ ಇದು ಅದನ್ನು ಡೈಲ್ಯೂಟ್ ಮಾಡ್ತಾವಂತ ಅನ್ಸಲ್ವಾ? ಅದು ಆ ರೂಪ ಕೊಡ್ತಕ್ಕಂಥ ಅವನ ಸಾಮರ್ಥ್ಯದ ಮೇಲೆ ಅವಲಂಬಿಸಿರುತ್ತೆ. ಕೆಲವು ಸಲ ಏನೂ ಡೈಲ್ಯೂಟ್ ಆಗೋದಿಲ್ಲ. ನಮ್ಮ ಅನೇಕ ಒಳ್ಳೆಯ ಅನುವಾದಕರು ಅಥವಾ ಈ ರೀತಿ ರೂಪಾಂತರಕಾರರು ಮೂಲಕ್ಕೆ ಸರಿಸಮನಾದಂಥ ರೀತಿಯ ಮರುರಚನೆಗಳನ್ನು ಮಾಡಿದ್ದಾರೆ, ಅನುವಾದಗಳನ್ನು ಮಾಡಿದ್ದಾರೆ. ಆದ್ದರಿಂದ ಅವನ ಸಾಮರ್ಥ್ಯ ಸರಿಯಾದ ಮಟ್ಟದಲ್ಲಿ ಇಲ್ಲದೇ ಇದ್ದರೆ, ರಿಕ್ವೈರ್ಡ್ ಕೇಪಬಿಲಿಟಿ ಇಲ್ಲದೇ ಇದ್ದರೆ, ಆಗ ಅದು ನೀವು ಹೇಳಿದಾಗೆ ಡೈಲ್ಯೂಟ್ ಆಗೋದು ನಿಜ. ಹಾಗಲ್ಲದೆ ಇದ್ದರೆ, ಅವನು ಸಾಮರ್ಥ್ಯಶಾಲಿಯಾಗಿದ್ದರೆ ಖಂಡಿತವಾಗಿ ಅದು ಮೂಲದಷ್ಟೇ ಪರಿಣಾಮಕಾರಿಯಾಗಿ ಬರುತ್ತೆ. ಈಗ ನೀವು ಒಬ್ಬ ಓದುಗರು ಆಗಿದ್ದೀರಿ, ಲೇಖಕರು ಆಗಿದ್ದೀರಿ. ಸಾಹಿತ್ಯದಿಂದ ಏನನ್ನು ಹುಡುಕ್ತಿರ್ತೀರಿ? ಎರಡು ಬೇರೆ ಬೇರೆ ಥರದ ಹುಡುಕಾಟ ಇರ್ತದೆ, ಒಂದೇ ಹುಡುಕಾಟ ಇರ್ತದೆ. ಅದು ಇಂಥ ಸಂದರ್ಭದಲ್ಲಿ ಕುವೆಂಪು ಹೇಳಿದಂಥ ಒಂದು ಮಾತು ನೆನಪಾಗುತ್ತೆ. ಅವರಿಗೆ ಕೆಲವರು ಕೇಳ್ತಾರೆ, ನೀವು ನಾಟಕಗಳನ್ನು ಹಳೆಗನ್ನಡ ಭಾಷೆಯಲ್ಲೇ ಬರೆದಿದ್ದೀರಿ, ಇದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ, ಅಥವಾ ಇವನ್ನ ರಂಗದ ಮೇಲೆ ತರೋದು ಕಷ್ಟ. ಈಗ ಕುವೆಂಪು ಅವರು ಎಲ್ಲ ನಾಟಕಗಳನ್ನು ನಮ್ಮ ಸಮರ್ಥ ನಿರ್ದೇಶಕರು ರಂಗದ ಮೇಲೆ ತಂದಿದ್ದಾರೆ, ತುಂಬ ಚೆನ್ನಾಗಿ ಅವು ಯಶಸ್ವಿ ಪ್ರಯೋಗಗಳಾಗಿದ್ದಾವೆ ನಿಜ. ಆದರೆ ಆ ಕಾಲದಲ್ಲಿ ಅವನ ರಂಗದ ಮೇಲೆ ತರೋದು ಕಷ್ಟ ಇತ್ತು, ಹೆಚ್ಚು ಪ್ರಯೋಗ ಆಗಲಿಲ್ಲ. ಅವಾಗ ಅವ್ರು ಹೇಳ್ತಾರೆ, ನಾಟಕ ಮೊದಲು ಓದುಗನ ಮನೋರಂಗದಲ್ಲಿ ಪ್ರಯೋಗ ಆಗಬೇಕು ಅಂತ ಹೇಳಿ. ಇದೇ ಮಾತು ಲೇಖಕ ಮತ್ತು ಓದುಗರ ಸಂಬಂಧಕ್ಕೆ ಹೇಗೆ ಮುಖಾಮುಖಿ ಆಗ್ತಾರೆ ಅನ್ನೋದಕ್ಕೆ ಉತ್ತರ ಆಗುತ್ತೆ. ಲೇಖಕ ಮೊದಲು ಓದುಗನಾಗಿರಬೇಕು. ಒಳ್ಳೆ ಓದುಗನಾಗದವನು ಒಳ್ಳೆ ಲೇಖಕನಾಗಲಾರ. ಇದಕ್ಕೆ ಕೆಲವು ಅಪವಾದಗಳು ಇದ್ದಾವೆ. ಉದಾಹರಣೆಗೆ ಗುಜರಾತಿ ಕಾದಂಬರಿಕಾರರಾದಂಥ ಪನ್ನಾಲಾಲ್ ಪಟೇಲ್ ಓದಿದ್ದು 4ನೇ ಕ್ಲಾಸ್ವರೆಗೆ ಮಾತ್ರ. ಉಮಾಶಂಕರ್ ಜೋಶಿ, ನಮ್ಮ ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ಕುವೆಂಪು ಜೊತೆಗೆ ಹೊಂದ್ಕೊಂಡವರು, ಉಮಾಶಂಕರ್ ಜೋಶಿ ಅವರು ಮತ್ತು ಪನ್ನಾಲಾಲ್ ಪಟೇಲ್ ಪ್ರೈಮರಿ ಸ್ಕೂಲ್ ಕ್ಲಾಸ್ಮೇಟ್ಸ್. ಅವ್ರು 4ನೇ ಕ್ಲಾಸಿಗೆ ನಿಲ್ಲಿಸಿದರು. ಆದರೆ ಜೀವನಾನುಭವ ಎಷ್ಟು ದೊಡ್ಡದಾಗಿತ್ತು. ಸೊ ಇವು ಅಪವಾದಗಳು, ಎಕ್ಸೆಪ್ಷನ್ಸ್ ಅಷ್ಟೇ. ಆದರೆ ಸಾಹಿತ್ಯ ರಚನೆಗೆ ಮೊದಲು ಬೇಕಾದ್ದು ಸಾಹಿತ್ಯದ ಅಭ್ಯಾಸ. ಆದ್ದರಿಂದಲೇ ನಮ್ಮ ಕವಿ ಹೇಳ್ತಕ್ಕಂಥದ್ದು, ಪ್ರತಿಭಾನಾಂ ಕಾವ್ಯವಿದ್ಯಾ ಪ್ರಚಯ ಪರಿಚಯಂ
ವೃದ್ಧ ಸೇವಾನುರಾಗಂ ಸತತಾಭ್ಯಾಸಂ ಕಾವ್ಯ ನಿಷ್ಪತ್ತಿಗೆ ಇವು ಕಾರಣಂ. ಓದುಗ ನಾನು ಒಂದು ಕೃತಿಯನ್ನು ಓದ್ತಾ ಇರಬೇಕಾದ್ರೆ ಆ ಕವಿನೂ ನನ್ನ ಎದುರಿಗಿರ್ತಾನೆ ಮತ್ತು ನಾನು ಅವನ ಎದುರಿಗಿರ್ತೀನಿ. ಕವಿ ಕಾವ್ಯದ ರೂಪದಲ್ಲೇ ಇರ್ತಾನೆ. ನಾನು ಓದುಗನಾಗಿ ಒಬ್ಬ ರಸಸ್ವಾದಕನಾಗಿ ಜೀವನಾನುಭವವನ್ನು ಹೀರಿಕೊಳ್ಳುವವನಾಗಿ ಅವನ ಕಾವ್ಯದ ಮೂಲಕ ಅವನನ್ನು ಕಾಣ್ತಾ ಇರ್ತೀನಿ. ಕವಿನೂ ನನ್ನನ್ನು ಕಾಣ್ತಾ ಇರ್ತಾನೆ, ಅವನು ಇಲ್ಲದೇ ಇದ್ದರೂ ಕೂಡ. ಆದ್ದರಿಂದ ಓದುಗ ಮತ್ತು ಲೇಖಕ ಇವರ ಸಂಬಂಧ ಅವಿನಾಭಾವವಾದದ್ದು. ಆಮೇಲೆ ಉತ್ತಮ ಕೃತಿಗಳನ್ನು ಓದ್ತಾ ಇರಬೇಕಾದ್ರೆ ಓದುಗ ಕವಿಯ ಜೊತೆಗೆ ಮುಖಾಮುಖಿ ಆಗ್ತಾನೆ. ಆದ್ರಿಂದಲೇ ಒಂದು ಮಾತು ಹೇಳ್ತಾರೆ, ವಾಲ್ಮೀಕಿಗಿಂತಲೂ ರಾಮಾಯಣ ದೊಡ್ಡದು, ಅಷ್ಟಕ್ಕೆ ರಾಮನಿಗಿಂತಲೂ ರಾಮಾಯಣ ದೊಡ್ಡದು ಅಂತ ಹೇಳ್ತಾರೆ. ಯಾಕೆಂದರೆ ರಾಮನ ಹೆಸರು ಉಳಿಯುವ ಹಾಗೆ ಮಾಡಿದ್ದು ರಾಮಾಯಣ. ಅದಕ್ಕೆ ಹೇಳ್ತಾರೆ ಕುವೆಂಪು, ಶ್ರೀ ಕುವೆಂಪುವ ಸೃಜಿಸಿದಿ ಜಗದ್ಭವ್ಯ ರಾಮಾಯಣಂ ಅಂತ ಹೇಳಿ. ನೀವು ಬರೆಯುವಾಗ ನಿಮ್ಮ ಆಲೋಚನೆಗಳು ಅವು ಹೇಗೆ, ನೀವು ಅಂದರೆ ಪ್ರಾಕ್ಟಿಕಲಾಗಿ ಬರೆಯುವುದಂದ್ರೆ ಹೆಂಗೆ ರೂಪುಗೊಳ್ತದೆ ನಿಮ್ಮ ಬರವಣಿಗೆ ಅನ್ನೋದು? ನಾನು ಯಾವಾಗ ವಿಮರ್ಶೆ ಮತ್ತು ಸಂಶೋಧನೆಯ ಕಡೆ ಹೊರಳಿ ಬಿಟ್ನೋ ಆವಾಗ ನನ್ನ ಸೃಜನಶೀಲತೆ ಸ್ವಲ್ಪ ಕಡಿಮೆ ಆಯಿತು. ಯಾವಾಗಲೂ ಹಾಗೆ ಸಂಶೋಧನೆ ಮತ್ತು ವಿಮರ್ಶೆಗಳು ಮನುಷ್ಯನ ಸೃಜನಶೀಲತೆಯನ್ನು ಸ್ವಲ್ಪ ಕುಂಠಿತಗೊಳಿಸ್ಬಿಡುತ್ತೆ. ಯಾಕೆಂದರೆ ನಮ್ಮ ವಿಮರ್ಶೆ ಮತ್ತು ಸಂಶೋಧನೆ ಪಕ್ಕಾ ಆಗಿರಬೇಕು, ಆದಷ್ಟು ಪರ್ಫೆಕ್ಟ್ ಆಗಿರಬೇಕು ಅಂತ ನಾವು ಇಷ್ಟಪಡ್ತೀವಿ. ಆವಾಗ ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕಾಗುತ್ತೆ. ಸೃಜನಶೀಲ ಕೃತಿ ಒಂದು ಧ್ಯಾನದಿಂದ ಬರ್ತಕ್ಕಂಥದ್ದು, ಕವಿತೆ ಆಗಲಿ, ಒಂದು ನಾಟಕ ಆಗಲಿ, ಕಾದಂಬರಿ ಆಗಲಿ. ಹಾಗಾಗಿ ನಾನು ಬರವಣಿಗೆಗೆ ಹೇಗೆ ಸಿದ್ಧನಾಗ್ತೇನೆ ಅಂದರೆ, ಯಾವುದು ನನಗೆ ನಾನು ಬರಿಬೇಕು ಅಂತ ಒಂದು ಹೊಳಹು ಬರುತ್ತೋ ಸೃಜನಶೀಲ ಕೃತಿಗಳ ಬಗ್ಗೆ. ನಾನು 5 ನಾಟಕಗಳನ್ನು ಬರೆದಿದ್ದೇನೆ, 6 ಕವನ ಸಂಕಲನಗಳನ್ನು ಪ್ರಕಟಿಸಿದ್ದೇನೆ, ಪ್ರವಾಸಿ ಕಥನಗಳನ್ನು 6 ಬರೆದಿದ್ದೇನೆ. ಹೀಗೆ ಅಪಾರ್ಟ್ ಫ್ರಮ್ ಮೈ ರಿಸರ್ಚ್ ವರ್ಕ್ ಆ್ಯಂಡ್ ಲಿಟ್ರರಿ ಕ್ರಿಟಿಸಿಸಮ್ ರೈಟಿಂಗ್ಸ್. ಆಗ ಆ ವಸ್ತು ನನ್ನನ್ನು ಕಾಡ್ತಾ ಇರುತ್ತೆ, ಅದು ನನ್ನ ಮನಸ್ಸಿನಲ್ಲಿ ರೂಪುಗೊಳ್ತಾ ಇರುತ್ತೆ. ಇದಕ್ಕೆ ಯಾವ ಪಾತ್ರಗಳು ಕ್ರಿಯೇಟ್ ಆಗಬೇಕು. ಈಗ ಉದಾಹರಣೆಗೆ ಸೀತಾ ಪರಿತ್ಯಾಗವನ್ನು ಕುರಿತು ಒಂದು ನಾಟಕ ಬರಿಬೇಕು, ಪರಿತ್ಯಾಗ ಅಂತಲೇ ಒಂದು ನಾಟಕ ಬರಿಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ. 1 ವರ್ಷದಿಂದ ಯೋಚನೆ ಮಾಡ್ತಾಯಿದ್ದೆ. ಆ ಇಡೀ ನಾಟಕದಲ್ಲಿ ಸೀತೆ ಎಲ್ಲೂ ಬರೋದೇ ಇಲ್ಲ. ಆದರೆ ರಾಮ ಬರ್ತಾನೆ, ರಾಮ ಮತ್ತು ರಾವಣ ಮುಖಾಮುಖಿ ಆಗಿರ್ತಾರೆ. ರಾವಣ ಸತ್ತೋಗಿರ್ತಾನೆ, ಸೀತಾ ಪರಿತ್ಯಾಗ ಹೋಗೋತ್ತಿಗೆ ರಾವಣ ಸತ್ತೋಗಿರ್ತಾನೆ. ನನ್ನ ಈ ಕಲ್ಪಿತ ನಾಟಕದಲ್ಲಿ ರಾವಣ ಇದನ್ನು ಮಾಡ್ತಾನೆ, ರಾಮನಿಗೆ ಪ್ರಶ್ನೆ ಮಾಡ್ತಾನೆ, ರಾಮ ಅದಕ್ಕೆ ಉತ್ತರ ಕೊಡ್ತಾನೆ. ಲಕ್ಷ್ಮಣ ಅವನಿಗೆ ಪ್ರಶ್ನೆ ಮಾಡ್ತಾನೆ, ರಾಮನಿಗೆ ಅದಕ್ಕೆ ಉತ್ತರ ಕೊಡ್ತಾನೆ. ಹೀಗೆ ಅನೇಕ ಈ ಪಾತ್ರಗಳು, ಸನ್ನಿವೇಶಗಳು ಇವು ಮನಸ್ಸಿನಲ್ಲಿ ಹೆಪ್ಪುಗಟ್ಟಿಕೊಳ್ತಾ ಇರುತ್ತೆ. ಹುತ್ತಗಟ್ಟದೆ ಚಿತ್ತ ಅಡಿಗರ ಕವಿತೆಯಲ್ಲಿ ಬರುತ್ತಲ್ಲ, ಹಾಗೆ ಈ ರೀತಿ ಸನ್ನಿವೇಶಗಳು, ಪಾತ್ರಗಳು ಹೇಗೆ ಬೆಳೆಸಬೇಕು ಅನ್ನೋ ಚಿಂತನೆ ಇವನಲ್ಲಿ ಬೆಳೀತಾ ಇರುತ್ತೆ ಕವಿಯಲ್ಲಿ. ಹಾಗಾಗಿ ಮತ್ತೆ ಕೃತಿಯನ್ನು ಆ್ಯಕ್ಚುಲಿ ಬರೀಲಿಕ್ಕೆ ಕೂತಾಗ ಅದು ಇನ್ನಷ್ಟು ತಿರುವುಗಳನ್ನು ತಗೊಳುತ್ತೆ, ಬೇರೆದೇ ಬೆಳವಣಿಗೆಯನ್ನು ಪಡ್ಕೊಳ್ಳುತ್ತೆ. ಅದಕ್ಕೇನೆ ಸೃಜನಶೀಲತೆ ಅಂತ ಕರೆಯೋದು. ಈಗ ಹಂಗಂದರೆ ನಿಮ್ಮ ಸೃಜನಶೀಲ ಆಕೃತಿಗಳು ನಿಮ್ಮ ಹೃದಯದ ಭಾಷೆಯಿಂದ ಬಂದವು, ನಿಮ್ಮ ಸೃಜನೇತರ ಅಂತ ಕರೆಯಬಹುದಾದ ಪಠ್ಯಗಳು ಬುದ್ಧಿಯ ಭಾಷೆಯಿಂದ ಬಂದವು ಅಂತ ಹೇಳ್ಬೋದಾ? ಈ ರೀತಿ ವಿಂಗಡಣೆ ತಪ್ಪು. ಸೃಜನಶೀಲ ಕೃತಿ ಬರೀ ಹೃದಯದಿಂದ ರೂಪುಗೊಳ್ಳೋದಿಲ್ಲ. ಹೃದಯದಿಂದ ಮೊದಲು ಚಿಮ್ಮುತ್ತೆ ಅಷ್ಟೇ, ಅದನ್ನು ರೂಪಿಸುವುದು ಮೆದುಳು. ಸೊ ಸೃಜನಶೀಲ ಕೃತಿ ಅನ್ನೋದು ಹೃದಯ ಮೆದುಳುಗಳ ಸಂಯೋಜಿತ ಸಹಬಾಚಾರ್ಯದಿಂದ ರೂಪುಗೊಳ್ತಕ್ಕಂಥದ್ದು. ಮೆದುಳು ಅಲ್ಲಿ ಕೆಲಸ ಮಾಡದೇ ಇದ್ದರೆ ಆ ಸೃಜನಶೀಲ ಕೃತಿಯಲ್ಲಿ ಸರಿಯಾದ ಅಧ್ಯಾಯ ವಿಂಗಡಣೆ, ಭಾಗಪ್ಪ ಇವೆಲ್ಲ ಆಗೋದೇ ಇಲ್ಲ. ಅಲ್ಲಿಗೆ ಪ್ರಿಡಾಮಿನೆಂಟ್ ಆಗಿ ಇರೋದು ಅಂತಂದು ಇರ್ತದಲ್ಲ, ಅಲ್ಲಿ ಹೃದಯದ ಭಾಷೆಯೇ ಹೆಚ್ಚು ಪ್ರಿಡಾಮಿನೆಂಟ್ ಆಗಿರ್ತದೆ. ವೈಚಾರಿಕತೆಯಲ್ಲಿ ನಾನ್ ಫಿಕ್ಷನ್ನಲ್ಲಿ ಅಥವಾ ನಾನ್ ಸೃಜನಶೀಲದಲ್ಲಿ ವೈಚಾರಿಕತೆಯೇ ಹೆಚ್ಚು ಮುಂದೆ ಬರ್ತದೆ. ಮುಂದೆ ಬರೋದು ಹಿಂದೆ ಬರೋದು ಅಷ್ಟೇ ವ್ಯತ್ಯಾಸ ಅಲ್ವಾ ಅದರಲ್ಲಿ? ಅದನ್ನೇ ನಾನು ಬೇರೆ ಥರ ಕೇಳಿದೆ ಅಷ್ಟೇ. ಅದನ್ನೇ ನಮ್ಮ ಕೆಲವು ವಿಮರ್ಶಕರು ಇದನ್ನು ಹೇಳಿದೆ, ವಿಮರ್ಶೆಯೂ ಕೂಡ ಸೃಜನಶೀಲ ಕಾರ್ಯವೇ ಅಂತ ಹೇಳಿದ್ದಾರೆ. ಯಾಕೆಂದರೆ ಒಂದು ಕೃತಿಯನ್ನು ಓದಿ ಅದನ್ನು ವಿಮರ್ಶೆ ಮಾಡಬೇಕು ಅಂದರೆ ಸಮ್ ಒರಿಜಿನಲ್ ಥಾಟ್ಸ್ ಬರಬೇಕಲ್ಲ.
ಅವನ ಮನಸ್ಸಿನಲ್ಲಿ. ನೀವು ಹೇಳಿದಾಗೆ ಸೃಜನಶೀಲ ಕೃತಿಯಲ್ಲಿ ಭಾವಾತ್ಮಕ ಇದು ಅಂಶ ಜಾಸ್ತಿ ಇರುತ್ತೆ ಅನ್ನೋದು ನಿಜ. ಆದರೆ ಅದು ಒಂದಿರ್ಲಿಕ್ಕೆ ಸಾಧ್ಯ ಇಲ್ಲ, ಒಂದಿಲ್ಲದೆ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾ, ಕರೆಕ್ಟ್, ಹೌದು, ಎರಡೂ ಇರ್ತವೆ. ಹೌದು, ಯಾವ್ದು ಹೆಚ್ಚಿರ್ತದೆ ಯಾವ್ದು ಕಡಿಮೆ ಇರ್ತದೆ ಅನ್ನೋದು ಅಷ್ಟೇ ವ್ಯತ್ಯಾಸ ಅಲ್ಲಿರೋದು. ಈ ಸಂದರ್ಭದಲ್ಲಿ ನಾವು ನಮ್ಮ ನವೋದಯ ಕಾಲದ ಸಾಹಿತ್ಯವನ್ನು ನೋಡಿಕೊಂಡ್ರೆ ಹೃದಯವೇ ಹೆಚ್ಚು ಮಾತಾಡಿದರೆ ಏನಾಗತ್ತೆ ಅನ್ನೋದು ಅಲ್ಲಿ ಕಾಣುತ್ತೆ. ನಿರಂಜನರ ಕಾದಂಬರಿಗಳಲ್ಲಿ ಕಾಣುವ ವಸ್ತುನಿಷ್ಠತೆ ಮತ್ತು ವಸ್ತು, ಅದರ ನರೇಷನ್ ಮತ್ತು ಸನ್ನಿವೇಶ ಚಿತ್ರಣ ಮತ್ತು ಒಂದು ಕಂಟ್ರೋಲ್, ವಾಸ್ತವಿಕತೆ ಆನಕ್ರು ಅವರ ಅನೇಕ ಕಾದಂಬರಿಗಳಲ್ಲಿ ಕಾಣೋದಿಲ್ಲ. ಯಾಕೆ ಅಂದರೆ ಒಂದು ರೀತಿಯಲ್ಲೇ ಆನಕ್ರು ಸ್ವಲ್ಪ ಬಲವಂತಕ್ಕೆ ಒಳಗಾಗಿದ್ರು. ಬರದೇ ಬದುಕ್ತೀನಿ ಎನ್ನುವ ಹಠದಿಂದಾಗಿ ಅದರಿಂದ ಒಂದು ಸ್ವಲ್ಪ ಪರಿಣಾಮ ಬರೀಲೇಬೇಕಾದ ಅನಿವಾರ್ಯತೆ ಆಯ್ತಾ. ಹಾಂ, ಬರೀಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಆದರೆ ಅವರ ಕಾದಂಬರಿಗಳಲ್ಲಿ ಭಾವಾತ್ಮಕತೆ ಹೆಚ್ಚಾಗಿರೋದು ಅನೇಕ ಕಡೆಗಳಲ್ಲಿ ಕಾಣುತ್ತೆ. ಬಹಳ ಪ್ರಸಿದ್ಧವಾದ ಸಂಧ್ಯಾರಾಗವನ್ನೇ ತಗೊಳ್ಳಿ. ರಾಮಚಂದ್ರ ಮತ್ತು ಲಕ್ಷ್ಮಣ ಅಣ್ಣ ತಮ್ಮ, ಒಂದು ಪೂರ್ತಿ ಬ್ಲಾಕ್ ಕ್ಯಾರೆಕ್ಟರ್, ಒಂದು ಪೂರ್ತಿ ವೈಟ್ ಕ್ಯಾರೆಕ್ಟರ್. ಈ ಯಾವ ಮನುಷ್ಯನು ಪೂರ್ತಿ ಬ್ಲಾಕ್ ಅಥವಾ ಪೂರ್ತಿ ವೈಟ್ ಆಗಿರೋದಿಲ್ಲ. ನಮ್ಮೆಲ್ಲರಲ್ಲೂ ಕೂಡ ಗುಣದೋಷಗಳು ಇದ್ದೇ ಇರುತ್ತೆ, ಶೇಡ್ಗಳಲ್ಲೇ ಬದುಕೋದು ಮೇಲ್ಗಡೆ ಕಾಣುತ್ತೆ. ಸೊ ಹೃದಯ ಮೆದುಳುಗಳ ಮಧುರ ಬಾಂಧವ್ಯ ಇಲ್ಲದೇ ಇದ್ದರೆ ಉತ್ತಮವಾದಂಥ ಸೃಜನಶೀಲ ಕೃತಿ ರಚನೆ ಆಗೋದಿಲ್ಲ, ಅದು ಅಗತ್ಯ. ಆದರೆ ಸ್ಪಾರ್ಕ್ ಬರೋದಿದೆಯಲ್ಲ, ನೀವು ಹೇಳಿದಾಗೆ ವಿಮರ್ಶೆ ಮತ್ತು ಸಂಶೋಧನೆಗಳಂಥ ಸಂದರ್ಭದಲ್ಲಿ ಮೆದುಳು ಮೊದಲ ಹೆಜ್ಜೆ ಇಡುತ್ತೆ, ಹೃದಯ ಅದರ ಹಿಂದಿರುತ್ತೆ. ಅಷ್ಟೇ ವ್ಯತ್ಯಾಸ, ಅಷ್ಟೇ. ವಿಮರ್ಶೆ ಸಂಶೋಧನೆಯಲ್ಲಿ ಕೂಡ ಮನಸ್ಸು ಹೃದಯ ಇಲ್ಲದೆ ಇದ್ರೆ ಅದು ಕೂಡ ಒಳ್ಳೆ ಕೃತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಸೃಜನಶೀಲ ಕೃತಿಗಳ ರಚನೆಯಲ್ಲಿ ಹೃದಯ ಮೊದಲ ಹೆಜ್ಜೆ ಇಡುತ್ತೆ, ಮೆದುಳು ಅದರ ಹಿಂದೆ ಹೌದು. ಎರಡು ನಾವು ಅರ್ಥ ಮಾಡ್ಕೊಳ್ಳೋದು ಸರಿ. ಎರಡು ಜೊತೆಗೆ ಹೋಗ್ಬೇಕು. ಅವು ಒಂದರ ಜೊತೆ ಇಲ್ಲದೆ ಇನ್ನೊಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಅದನ್ನೇ ಪುಟ್ಟಪ್ಪನವರು ಬುದ್ಧಿಭಾವಗಳ ವಿದ್ಯುದಾಲಿಂಗನ ಅಂತ ಹೇಳಿ, ಬುದ್ಧಿಭಾವಗಳ ಮಧುರ ಚೆನ್ನರ ಪದ್ಯ ಅಂತ ಕಾಣುತ್ತದೆ. ಕುವೆಂಪು ಕೂಡ ಅದನ್ನ ಹೇಳ್ತಾರೆ, ಬುದ್ಧಿಭಾವಗಳ ವಿದ್ಯುದಾಲಿಂಗನದಿ ಅಂತ ಹೇಳಿ. ಅದು ಆಗದೆ ಇದ್ರೆ ಅಲ್ಲೇ ಕಾಣಯ್ಯ ಸಂದೇಹ ಸೂತ್ರ ಮಧುರ ಚೆನ್ನರ ಪದ್ಯದಲ್ಲಿ ಬರ್ತದೆ. ಈಗ ನೀವು ಕವಿತೆಯ ಹುಡುಕಾಟ ಇತ್ತಲ್ಲ, ನಿಮ್ಮ ಮೊದಲ ಕವಿತೆಯ ಬರೆದ ಅನುಭವಕ್ಕೂ ಇತ್ತೀಚೆಗೆ ಅಂದರೆ ಕೊನೆಯ ಕವಿತೆ ಬರೆದ ಅನುಭವಕ್ಕೂ ಆದ ಟ್ರಾನ್ಸ್ಫಾರ್ಮೇಷನ್ ಅನ್ನು ಹೆಂಗೆ ನೋಡೋದು? ಅದನ್ನ ನೋಡಿ, ಒಂದು ರೀತಿಯಲ್ಲಿ ನನ್ನ ಮೊದಲನೇ ಕವಿತೆ ಬರೆದಿದ್ದು ನನ್ನ 11-12ನೇ ವಯಸ್ಸಿನಲ್ಲಿ. ಅದು ಒಂದು ಹುಣ್ಣಿಮೆ ಚಂದ್ರನನ್ನು ನೋಡಿಕೊಂಡು ಮಲೆನಾಡಿನ ಒಂದು ಹಳ್ಳಿಯ ಮನೆಯಲ್ಲಿ ಇದ್ದಾಗ ಹೊರಗಡೆ ಪ್ರಶಾಂತವಾದ ವಾತಾವರಣ, ಅಲ್ಲೂ ಇದು ಆ ಹುಣ್ಣಿಮೆ ಚಂದ್ರನನ್ನು ನೋಡಿಕೊಂಡು ಬರೆದಿದ್ದು. ಆಯಿತಾ. ನನ್ನ BSc ಮುಗಿಯೋದ್ರೊಳಗೆ, ಅಂದರೆ ನನ್ನ 19ನೇ ವಯಸ್ಸು ಪೂರ್ತಿ ಆಗೋದ್ರೊಳಗೆ ಸುಮಾರು ಒಂದು 200 ಪದ್ಯಗಳನ್ನು ನಾನು ಬರೆದಿದ್ದೆ. ಆದರೆ ನನ್ನ ಮೊದಲನೇ ಸಂಕಲನವನ್ನು ನಾನು ಪ್ರಕಟಿಸ್ಬೇಕಾದ್ರೆ 1976 ನನ್ನ ಮೊದಲನೇ ಸಂಕಲನ. ಅದರಲ್ಲಿ ನಾನು 24 ಪದ್ಯಗಳನ್ನು ಮಾತ್ರ ಹಾಕಿದೆ. ಆಮೇಲೆ ನನಗನ್ನಿಸ್ತು ಅದರಲ್ಲಿ ಒಂದು ಪದ್ಯನೂ ಹಾಕಬಾರ್ದಾಗಿತ್ತು ಅಂತ ಹೇಳಿ. ಅಲ್ಲಿಂದ ಹಿಡಿದು ಈಚಿನವರೆಗೂ ನಾನು ಬರಿತಾ ಇರ್ತಕ್ಕ. ಈಗ ಬರೆದು ಮುಗಿಸಿದ್ದು ಒಂದು 3-4 ವಾರದ ಹಿಂದೆ ಬರೆಸಿದ್ದು ಪೇಪರ್ ಹಂಚುವ ಹುಡುಗರು. ಪೇಪರ್ ಹಂಚೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅನ್ನೋದ್ರ ಬಗ್ಗೆ. ಅದಕ್ಕಿಂತ ಸ್ವಲ್ಪ ಹಿಂದೆ ಬರೆದಿದ್ದು ಒಂದು ಹಿಟ್ಟಿನ ಮಿಲ್ಲಲ್ಲಿ ಯಾರೋ ತಂದು ಧಾನ್ಯದ ಹಿಟ್ಟು ಅವ್ರು ಮಾಡಿಕೊಟ್ಟ ಮೇಲೆ ಒಂದು ಸ್ವಲ್ಪ ಅಲ್ಲಿ ಉಳಿದಿರುತ್ತೆ, ನಾವು ತೊಗೊಂಡೋಗಿ ಹಾಕ್ತೀವಿ, ಅದು ಹಿಟ್ಟು ನಮ್ಮ ಜೊತೆಗೆ ಸೇರಿಕೊಳ್ಳುತ್ತೆ, ಹಾಗೆ ಮತ್ತೊಬ್ರದ್ದಕ್ಕೆ ಹೋಗುತ್ತೆ. ಅಂದರೆ ಅದು ಯಾವ ಜಾತಿಯವರು ಅಂತ ಗೊತ್ತಿರೋದಿಲ್ಲ, ಯಾವ ಧರ್ಮದವರು, ಯಾವ ಹಿನ್ನೆಲೆ ಅಂತ ಗೊತ್ತಿರೋದಿಲ್ಲ. ಬಟ್ ವಿ ಮಿಕ್ಸ್ ಟುಗೆದರ್. ಸೊ ನಮಗೆ ಗೊತ್ತಿಲ್ಲದೆ ಇದ್ದಾಗೇ ಒಂದು ಭಾವ ಸಂಗಮ, ಒಂದು ಸಮನ್ವಯ ಆಗೇ ಬಿಟ್ಟಿರುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೊಂಡಿರೋದಿಲ್ಲ ಅಷ್ಟೇ. ಆದರೆ ನಮ್ಮ ಅತ್ಯುತ್ತಮವಾದಂಥ ನವ್ಯ ಕವಿಗಳೇನಿದ್ದಾರೆ, KV ತಿರುಮಲೇಶ್ ಆಗಲಿ, ಅಥವಾ ಅಡಿಗರಾಗಲಿ, ಕಂಬಾರರಾಗಲಿ, ಅನಂತಮೂರ್ತಿ ಆಗಲಿ, ಲಂಕೇಶ್ ಆಗಲಿ, ಈ ಮಟ್ಟದ ಕವಿತೆಗಳನ್ನು ನಾನು ಬರೀಲೇ ಇಲ್ಲ ಅನಿಸುತ್ತೆ. ಸೊ ಅಲ್ಲಿಗೆ ನಿಮ್ಮ ಓದು ನಿಮ್ಮ ಬರಹದ ಶತ್ರು ಅಂತ ಹೇಳ್ತಾ ಇದ್ದೀರಿ ನೀವು. ಬರಹದ ಮಿತಿ ಶತ್ರು ಅಂತದ್ದು ಅಂದರೆ ಆ ಶೈಲಿಯನ್ನು ನಾನು
ಹಿಡ್ಕೊಳ್ಳಿಕ್ಕೂ ಆ ಶೈಲಿ ಮತ್ತು ಆ ಬಿಗು ಇದೆಯಲ್ಲ, ಸಂಕೇತಪೂರ್ಣವಾಗಿರ್ತಕ್ಕಂಥ ಭಾಷೆ, ಇಮೇಜಸ್, ಕ್ರಿಯೇಟಿಂಗ್ ಇಮೇಜಸ್, ಅದು ಅಷ್ಟೇ ಯಾಕೆ ನರಸಿಂಹಸ್ವಾಮಿಯವರ ತೆರೆದು ಬಾಗಿಲಿನಲ್ಲಿ ಎಷ್ಟು ಒಳ್ಳೆಯ ಕವಿತೆಗಳನ್ನು ಕೊಟ್ಟಿದ್ದಾರೆ ಅವರು. ಆ ಭಾಷೆಯನ್ನು, ಆ ಶೈಲಿಯನ್ನು, ಆ ರೀತಿ ಇಮೇಜ್ ಕ್ರಿಯೇಷನನ್ನು ನಾನು ಹಿಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ನನಗೆ ಅದು ಅಗತ್ಯ ಇಲ್ಲ ಅನ್ನಿಸ್ತು. ಅದು ಬೇರೆ ಕಡೆ ಎಲ್ಲಾದರೂ ದಕ್ಕಿತು ಅಂತ ದಕ್ಕಿತು ಅಂತ ಅನಿಸ್ಲಿಲ್ವಾ ನಿಮ್ಮ ಬೇರೆ ಬರವಣಿಗೆಗಳಲ್ಲಿ? ಉದಾಹರಣೆಗೆ ನಾಟಕದಲ್ಲಿ ನಾನು ಅದನ್ನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಕಳ್ಕೊಂಡದ್ದನ್ನ ಇನ್ನೊಂದು ಕಡೆ ಸಿಕ್ತು ಅಂತ ಅನ್ಸಲ್ವಾ? ನೋಡಿ, ನೀವು ಕಳ್ಕೊಂಡಿದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಕಳ್ಕೊಂಡಿದ್ರ ಬಗ್ಗೆ ನೀವು ಯೋಚನೆ ಮಾಡಿದರೆ ನೀವು ಸದಾ ಅಶಾಂತರಾಗಿರ್ತೀರಿ. ನನಗೇನು ಸಿಕ್ಕಿದೆ ಅನ್ನೋದನ್ನು ಯೋಚನೆ ಮಾಡ್ತೀನಿ. ಅದಕ್ಕಾಗಿ ನಾನು ಕೃತಜ್ಞತೆ, ನಾನು ಪುಣ್ಯವಂತ ಅಂತ ಅಂದ್ಕೊಳ್ತೀನಿ. ಐ ಕೌಂಟ್ ಮೈ ಲೈಫ್ ಫ್ರಮ್ ಪ್ಲಸ್ ಸೈಡ್, ನಾಟ್ ಫ್ರಮ್ ಮೈನಸ್ ಸೈಡ್. ಹಾಗಾಗಿ ನನಗೆ ಇಲ್ಲೇನು ಉತ್ತಮ ಕವಿತೆಗಳನ್ನು ಅಷ್ಟಾಗಿ ಬರೀಲಿಕ್ಕೆ ಆಗಲಿಲ್ಲ ಅದನ್ನು ನಾನು ನಾಟಕದಲ್ಲಿ ಸಾಧಿಸಿದ್ದೀನೋ ಮತ್ತೊಂದರಲ್ಲಿ ಸಾಧಿಸಿದ್ದೀನೋ ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ ಅದನ್ನು. ಬಟ್ ನಾಟಕ ಅಂತನ್ನುವುದು ಅದೊಂದು ಪ್ರದರ್ಶಕ ಕಲೆಯೂ ಆಗಿರೋದ್ರಿಂದ ಬರೀ ಕೈಯಲ್ಲಿ ಮಾತ್ರ ಓದಿದರೆ ಮಾತ್ರ ಸಾಕಾಗಲ್ಲ, ಅದನ್ನ ಸ್ಟೇಜ್ಗೂ ಬರಬೇಕು. ಈ ಅನಿವಾರ್ಯತೆ ಇದೆಯಲ್ಲ, ಹಾಗೆ ಲೇಖಕನ ಮೇಲೆ ಒತ್ತಡನ ಹೇರ್ತದ ಅದು? ಇಲ್ಲ, ನಾನು ಆಗಲೇ ಹೇಳಿದ ಹಾಗೆ ವಸ್ತು ಮತ್ತು ಅದರ ಹಿಂದೆ ಇರ್ತಕ್ಕಂಥ ಚಿಂತನೆಗಳು ಅವು ಪ್ರಕಾರವನ್ನು ನಿರ್ಧರಿಸ್ಕೊಂಡು ಅದರ ಮೇಲೆ ಅವನು ಬರೆದು ಬಿಡ್ತಾನೆ. ಸ್ಟೇಜ್ಗೆ ಬರುವುದಕ್ಕಾಗಿನೇ ಬರಿಬೇಕಾದ ಅನಿವಾರ್ಯತೆ ಇರುತ್ತಾ? ಅನಿವಾರ್ಯತೆ ನನಗೆ ಬರೀ ಸ್ಟೇಜ್ಗೆ ಬರುವ ಹಾಗೆಯೇ ಬರೀಬೇಕಾದ ಅದು ನಿಜ. ಆದರೆ ಅದನ್ನು ಹೇಗೆ ಸ್ಟೇಜಿಗೆ ತರಬೇಕು ಅನ್ನೋದನ್ನ ಡೈರೆಕ್ಟರ್ ಯೋಚನೆ ಮಾಡ್ತಾನೆ. ನಮ್ಮಲ್ಲಿ ಪ್ರಬುದ್ಧರಾದಂಥ ಪ್ರತಿಭಾವಂತರಾದಂಥ ಡೈರೆಕ್ಟರ್ಗಳಿದ್ದಾರೆ. ಆದ್ದರಿಂದ ನಾಟಕವನ್ನು ಬರೀಬೇಕಾದ್ರೆ ಕರೆಕ್ಟ್ ಆದಂಥ ಕ್ಯಾರೆಕ್ಟರ್ ಬಿಲ್ಡಿಂಗ್, ಕರೆಕ್ಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್ ಕ್ರಿಯೇಷನ್, ಒಂದಕ್ಕೊಂದು ಜಸ್ಟ್ ಆಪೋಸಿಟ್ ಆಗ್ತಕ್ಕಂಥದ್ದು, ಕಾಂಟ್ರಡಿಕ್ಷನ್, ಅದರ ಮೂಲಕ ಇನ್ನೊಂದು ಕಥೆಯನ್ನು ಹೇಳ್ತಕ್ಕಂಥ ಮಾತಿನ ಮೂಲಕನೇ ಕತೆ ಕಟ್ಟಬೇಕು. ಇಂಥದ್ರ ಕಡೆಗೆ ನಾಟಕಕಾರನಾಗಿ ನಾನು ಯೋಚನೆ ಮಾಡ್ತೇನೆ ವಿನಃ ಸ್ಟೇಜ್ ಮೇಲೆ ಇದನ್ನು ಸ್ಟೇಜ್ ಮೇಲೆ ಹೆಂಗೆ ತರೋದು ಅಂತ ಹೇಳಿ ನಾನು ಯೋಚನೆ ಮಾಡಲ್ಲ. ನಾನು ಇದು ಹೀಗಾಗಬೇಕು ಹಾಗೆ ಬರೀತೇನೆ. ನಾಟಕ ಡೈರೆಕ್ಟರ್ ಅದನ್ನು ಮಾಡ್ಕೊಳ್ತಾನೆ. ಅಂದರೆ ನಿಮ್ಮ ನಾಟಕಗಳು ಲಿಟರರಿ ಟೆಕ್ಸ್ಟ್ಗಳು, ಅದನ್ನು ರಂಗಪಟ್ಯವಾಗಿ ಅವ್ರು ಮಾಡ್ಕೊಳ್ಳಿ ಅಂತ? ಹೌದು. ಅಲ್ಲ, ಪ್ರತಿಯೊಬ್ಬ ನಿರ್ದೇಶಕನಿಗೂ ಆ ಸ್ವಾತಂತ್ರ್ಯ ಇರುತ್ತೆ ಮತ್ತು ಪ್ರತಿಯೊಬ್ಬ ನಾಟಕಕಾರನೂ ಆ ಸ್ವಾತಂತ್ರ್ಯವನ್ನು ನಿರ್ದೇಶಕನಿಗೆ ಬಿಡಬೇಕು. ಮತ್ತು ಒಂದು ಕಾದಂಬರಿಯನ್ನು ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ, ಕಾದಂಬರಿಯನ್ನು ಪೂರ್ತಿಯಾಗಿ ಸಿನಿಮಾ ಡೈರೆಕ್ಟರ್ ತಗೊಳ್ಳೋದಿಲ್ಲ ಅಲ್ವಾ. ಈಗ ದ್ವೀಪ ಕಾದಂಬರಿ ನಾದ್ರಿ ಡಿಸೋಜ ಅವ್ರದ್ದು ಎಂಡ್ ಆಗೋ ರೀತಿನೇ ಬೇರೆ, ನಮ್ಮ ಗಿರೀಶ್ ಅವರು ಅದನ್ನು ಮಾಡಿರೋ ರೀತಿನೇ ಬೇರೆ. ಹಾಗೆ ಆದ್ದರಿಂದ ಸ್ಟೇಜಲ್ಲಿ ಪ್ರಯೋಗ ಸಾಧ್ಯವೇ ಅನ್ನೋ ಒಂದು ಆಲೋಚನೆ ನನ್ನಲ್ಲಿ ಇರಬೇಕು, ನಿಜ. ಆದರೆ ಸ್ಟೇಜಿಗಾಗಿನೇ ಅಂತಿರಬಾರ್ದು. ಹೌದು, ಕರೆಕ್ಟ್. ಅದು ಈ ನನ್ನ ಜುಮ್ನಾ ಧೂಳಿಯನ ಪ್ರಸಂಗವು ಅನ್ನುವ ನಾಟಕ 91-92ನೇ ಇಸ್ವಿಲಿ ಇದೇ ಬೆಂಗಳೂರು ಯೂನಿವರ್ಸಿಟಿ ಡಿಗ್ರಿ ತರಗತಿಗೆ ಡೀಟೇಲ್ ಟೆಕ್ಸ್ಟ್ ಆಗಿತ್ತು. ಸುಮಾರೊಂದು 50 ಪ್ರದರ್ಶನಗಳು ಅದು ಕಂಡಿತು. ಅದೇ ನಾನು ಬರೆದಂಥ ಇನ್ನೊಂದು ಮಕ್ಕಳ ನಾಟಕ ಇದು ಭಾವೈಕ್ಯತೆಯನ್ನು ಪ್ರತಿಪಾದಿಸುವಂಥದ್ದು, ಬಿರುಕು ಅನ್ನುವಂಥದ್ದು, ಅದು ಅನೇಕ ಕಡೆ ಪ್ರದರ್ಶನಗಳನ್ನು ಕಾಣ್ತು. ಅದು ಪುಸ್ತಕ ಪ್ರಾಧಿಕಾರದವರು ಎಲ್ಲ ಶೇಷಗಿರಿ ರಾಯರ ಅಧ್ಯಕ್ಷರಾಗಿದ್ದಾಗ ಭಾವೈಕ್ಯ ದೀಪಿಕೆಯನ್ನು ಪುಸ್ತಕ ಪ್ರಕಟಿಸಿದರು, ಸೇರ್ತು. ಅದರಲ್ಲಿ ಭೂತ ಮತ್ತು ಕಾಡಿನಲ್ಲಿ ಆನೆ ಬರ್ತಕ್ಕಂಥದ್ದು, ಆನೆ ಮಂಗ ಮಾತಾಡೋದು, ಈ ಸೀನ್ ಇದೆ. ಅದು ಬರಿಬೇಕಾದ್ರೆ ನಾನು ಅದು ಹೆಂಗೆ ತರುತ್ತೆ ಅಂತ ಯೋಚನೆ ಮಾಡಲಿಲ್ಲ. ಯಾಕೆಂದರೆ ನನಗೆ ಗೊತ್ತಿತ್ತು, ನಾನು 100 ನಾಟಕಗಳನ್ನು ನೋಡಿರುವ ಹಿನ್ನೆಲೆಯಲ್ಲಿ ಇಟ್ ಈಸ್ ಪಾಸಿಬಲ್ ಟು ಬ್ರಿಂಗ್ ಇಟ್ ಆನ್ ದ ಸ್ಟೇಜ್ ಅಂತೇಳಿ ನನಗದು ಸಾಂಕೇತಿಕವಾಗಿ ಡೈರೆಕ್ಟರ್ ತೋರಿಸ್ತಾನೆ ಅದನ್ನು. ಆ ರೀತಿಯಲ್ಲಿ ಇದು ಮಾಡಿ ಆಮೇಲೆ ಒಬ್ಬ ಜಾದೂಗಾರ ಬರ್ತಾನೆ, ಅವನು ಚಂದ್ರನನ್ನು ತರ್ತಾನೆ, ಒಂದು ಚಿಂತಾಮಣಿಯನ್ನು ತರ್ತಾನೆ. ಇವೆಲ್ಲ ನಾಟಕದಲ್ಲಿ ಬರ್ತದೆ. ಚಿಕ್ಕ ನಾಟಕ ಅದು, 1 ಗಂಟೆ ಪ್ರದರ್ಶನ ಆಗುವಂಥದ್ದು. ಹೀಗೆ ಇದು ಸಾಧ್ಯ ಆಗುತ್ತದೆ. ನೀವು ನಿಮ್ಮ ಪ್ರವಾಸದ ಹುಡುಕಾಟ ಏನು ಹುಡುಕ್ತಿರ್ತೀರಿ ಪ್ರವಾಸದಲ್ಲಿ? ನಾನು ಪ್ರವಾಸ ಮಾಡೋದು ಮುಖ್ಯವಾಗಿ ನನಗೆ ಇತಿಹಾಸ ಮತ್ತು ಕಲೆ ಇದರಲ್ಲಿ ಸಾಕಷ್ಟು ಆಸಕ್ತಿ ಇದೆ. ಸಾಕಷ್ಟು ಇತಿಹಾಸವನ್ನು ಓದಿಕೊಂಡು ಇದ್ದೀನಿ. ಎಷ್ಟೊಂದು ಸಂಸ್ಕೃತಿಗಳು ಈ ಭೂಮಿಯ ಮೇಲೆ ಇದ್ದಾವೆ, ಎಷ್ಟೊಂದು ವಿವಿಧ ಬಗೆಯ ಲೈಫ್ ಪ್ಯಾಟ್ರನ್ಸ್ ಇದ್ದಾವೆ. ಆ ಕೃತಿಗಳನ್ನು, ಆ ರಚನೆಗಳನ್ನು ನಾವು ನೋಡಬೇಕು.
ಆ ಜನಗಳ ಕಷ್ಟ ಸುಖ ಏನು ಅಂತ ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಮುಖ್ಯವಾಗಿರ್ತಕ್ಕಂಥ ಪ್ರವಾಸದ ಉದ್ದೇಶ. ಅದಕ್ಕಾಗಿ ನಾನು ಇದುವರೆಗೆ 7-8 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇನೆ. ಇನ್ನೂ ನಾನು ನೋಡಬೇಕಾದಂಥದ್ದು ಕೆಲವಿದೆ ಅಂತ ಆಸೆ ಇಟ್ಟುಕೊಂಡಿದ್ದೀನಿ. ಈಜಿಪ್ಟನ್ನು, ಮುಖ್ಯವಾಗಿ ಇಟಲಿಯಲ್ಲಿ ಇರ್ತಕ್ಕಂಥ ಕಲಾಕೃತಿಗಳನ್ನು, ಮೈಕೆಲ್ ಏಂಜಲೋ, ಲಿಯೋನಾರ್ಡೋ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಕಲಾಕೃತಿಗಳನ್ನು ರಚಿಸಿದ್ದು ಮೂಲ ಕೃತಿಗಳಲ್ಲಿದೆ, ನೋಡಬೇಕು ಅಂತ. ಅದರ ಹಿಂದೆ ಇರ್ತಕ್ಕಂಥ ಪ್ರತಿಭೆ, ಅದರ ನಿರ್ಮಾಣದಲ್ಲಾಗಿರ್ತಕ್ಕಂಥ ಶ್ರಮ, ಆ ರಚನೆಯಲ್ಲಿ ಇರ್ತಕ್ಕಂಥ ಒಂದು ಅದ್ಭುತತೆ, ನಾವೀನ್ಯ, ಇವನ್ನು ಆಸ್ವಾದಿಸಬೇಕು. ಒಂದು ಕಲಾಸ್ವಾದನ ಆಸಕ್ತಿ ಮನುಷ್ಯನಲ್ಲಿ ಇಲ್ಲದೆ ಹೋದರೆ ಅದೊಂದು ಶುಷ್ಕ ಬದುಕಾಗಿರುತ್ತೆ ಅದು. ಆಮೇಲೆ ನಾವು ತಿಳ್ಕೊಂಡೆ ನಮ್ಮ ಸಂಸ್ಕೃತಿನೇ ಭಾರಿ ದೊಡ್ಡದು ಅನ್ನೋವಂಥದ್ದಲ್ಲ. ನಮ್ಮಷ್ಟೇ ಚೆನ್ನಾಗಿರ್ತಕ್ಕಂಥ ಉದಾತ್ತವಾಗಿರ್ತಕ್ಕಂಥ ಸಂಸ್ಕೃತಿಗಳು ಬೇರೆ ಕಡೆನೂ ಇದ್ದಾವೆ. ಇವನ್ನು ನಾವು ನೋಡಬೇಕು. ಆಮೇಲೆ ನನ್ನ ಧರ್ಮ ನನಗೆ ದೊಡ್ಡದು, ಬೇರೆಯವ್ರಿಗೆ ಅವ್ರ ಧರ್ಮ ದೊಡ್ಡದು. ಇದನ್ನು ನಾವು ಪರಸ್ಪರ ಒಪ್ಪಿಕೊಳ್ಳುವಂಥ ಮನೋಭಾವ ನಮಗೆ ಬೇಕು. ಅದಿಲ್ಲದೆ ಹೋದರೆ ನಾವು ರೆಸ್ಟ್ರಿಕ್ಟೆಡ್ ಮೆಂಟ್ಯಾಲಿಟಿ ಹಾಗೆ ಇವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡಬೇಕು. ನಾವು ಜಗತ್ತನ್ನು ತಿರುಗಿ ನೋಡಿದಾಗ ಮನುಷ್ಯ ಎಷ್ಟೊಂದು ಸಾಧಿಸಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ನಾವು ಮನುಷ್ಯನ ಸಾಧನೆಯ ಶಕ್ತಿಯನ್ನು ಅಪ್ರಿಷಿಯೇಟ್ ಮಾಡೋದನ್ನು ಕಲಿತೀವಿ. ವಿವಿಧ ಕಲ್ಚರ್ಗಳನ್ನು, ಸಂಸ್ಕೃತಿಗಳನ್ನು ನಾವು ಅಪ್ರಿಷಿಯೇಟ್ ಮಾಡೋದನ್ನು ಕಲಿತೀವಿ, ಮೆಚ್ಚುವುದನ್ನು ಕಲಿತೇವೆ. ಇದೆಲ್ಲ ಬೇಕಾದಂಥದ್ದು. ಅಂದರೆ ನಿಮ್ಮ ತಿರುಗಾಟ ನಿಮ್ಮ ಹುಡುಕಾಟ ಕೂಡ ಆಗಿರ್ತದೆ ಅದು. ಹೌದು ಹೌದು. ಸೊ ಅಲ್ಲಿ ನಿಮ್ಮ ಆಲೋಚನೆಗಳನ್ನು ಹುಡುಕ್ತಿರ್ತೀರಲ್ಲ. ಆ್ಯಕ್ಚುಲಿ ನನ್ನ ಆಲೋಚನೆಗಳನ್ನು ಹುಡ್ಕೊಲ್ಲ, ಅವರ ಆಲೋಚನೆಗಳನ್ನು ಹೀರ್ಕೊಳ್ತೀನಿ. ಅವರ ಆಲೋಚನೆಗಳು, ರಿಫ್ಲೆಕ್ಟ್ ಆಗ್ತವೆ, ಅವರ ಸಂಪ್ರದಾಯಗಳು ನಿಮ್ಮ ಯೋಚನೆಗಳಲ್ಲಿ ರಿಫ್ಲೆಕ್ಟ್ ಆಗ್ತಿರ್ತಾವೆ. ನೋ ನೋ ನಾಟ್ ದಟ್. ಅವರನ್ನು ಅವರಾಗೇ ನೋಡ್ತೇನೆ ನಾನು, ಅವರನ್ನು ನನ್ನ ಇದರಿಂದ ನೋಡೋದಿಲ್ಲ. ಈಗ ಬರ್ಮಾದಲ್ಲಿ ಇವತ್ತು ಕೂಡ ನಾನು 5-6 ಬೌದ್ಧ ದೇಶಗಳನ್ನು ಸಂದರ್ಶಿಸಿದ್ದೇನೆ. ಬರ್ಮಾದಲ್ಲಿ ಬೌದ್ಧ ಸಂಪ್ರದಾಯಗಳನ್ನು ಎಷ್ಟು ಪ್ರಾಮಾಣಿಕವಾಗಿ ಅನುಸರಿಸ್ತಾರೆ ಅಂದರೆ, ಚಿಕ್ಕ ಹುಡುಗರನ್ನ 10-12 ವರ್ಷದ ಹುಡುಗರು ಹುಡುಗಿಯರನ್ನು ಅವರು ಬೌದ್ಧ ಮಠಗಳಲ್ಲಿ 1 ತಿಂಗಳು 3 ತಿಂಗಳು ಇಡೋದಕ್ಕೆ ಬಿಡ್ತಾರೆ. ಅವ್ರ ಜೀವಮಾನದಲ್ಲಿ ಬೌದ್ಧ ಬಿಕ್ಕುಗಳು ಹೇಗಿರ್ತಾರೋ ಹಾಗೆ ಅವರು ಇರಬೇಕು. ಅದೇ ಥರ ತಲೆ ಬೋಳಿಸ್ಕೊಂಡು, ಅದೇ ಥರ ಕಾಷಾಯ ವಸ್ತ್ರವನ್ನು ಧರಿಸಿ ಅಲ್ಲಿಡಬೇಕು. ಅದೇ ರೀತಿ ಭಿಕ್ಷೆಗೆ ಹೋಗ್ಬೇಕು ಅವರು. ಯಾಕೆ ಅಂದರೆ ಆ ಅನುಭವ ಅವರಿಗೆ ಇರಲಿ ಅನ್ನುವ ಕಾರಣಕ್ಕೆ. ಅಲ್ಲಿಯೂ ಕೂಡ ಸ್ತ್ರೀಯರನ್ನು ಮತ್ತು ಪುರುಷರನ್ನು ಬೇರೆ ಬೇರೆ ಹಂತದಲ್ಲೇ ಇರ್ತಕ್ಕಂಥವ್ರನ್ನು ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸಿ ಸಂಬೋಧಿಸುವ ಇದು ಇದೆ. ಹೀಗೆಲ್ಲ ಇರುತ್ತೆ ಬೇಕಾದಷ್ಟು. ನಾನು ಅಜರ್ಬೈಜಾನ್ ತುಂಬ ಸೊಗಸಾಗಿರ್ತಕ್ಕಂಥ ಒಂದು ಚಿಕ್ಕ ದೇಶ, ತೈಲ ಸಮೃದ್ಧಿ ಮತ್ತು ನ್ಯಾಚುರಲ್ ಗ್ಯಾಸ್ ಸಮೃದ್ಧಿ ತುಂಬ ಇದೆ ಅಲ್ಲಿ. ಅಲ್ಲಿ ತುಂಬ ಸುಂದರವಾದಂಥ ಪೇಟೆ ಬೀದಿಯಲ್ಲಿ ಒಬ್ಬ ಮುದುಕಿ ಭಿಕ್ಷೆ ಬಿಡೋದಕ್ಕೆ ಒಂದು ಅಂಗಡಿ ಕಟ್ಟೆ ಮೇಲೆ ಕೂತಿದ್ದನ್ನು ನೋಡಿದೆ, ಮೆಟ್ಲ ಮೇಲೆ. ನಾನು ಫೋಟೋ ತೆಗಿಲಿಕ್ಕೆ ಹೋದ ಕೂಡಲೇ ಆಕೆ ಮುಖ ತಿರುಗಿಸ್ಕೊಂಡ್ಲು, ಹೀಗೆ ಕವರ್ ಮಾಡಿಕೊಂಡ್ಲು ತನ್ನ ಜರ್ಕಿನ್ನಿಂದ ಕವರ್ ಮಾಡಿಕೊಂಡು. ಯಾಕೆ ಅಂದರೆ ಆ ದೇಶದಲ್ಲಿ ಭಿಕ್ಷುಕರು ಇದ್ದಾರೆ ಅಂತ ಹೊರಗಿನವರು ತಿಳಿದೇ ಇರಲಿ ಅಂತ ಅವಳ ಮನಸ್ಸಿನ ಇಂಟೆನ್ಷನ್ ಇತ್ತು ಅಂತ ನನಗೆ ಅನ್ನಿಸ್ತು. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಪೀಪಲ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಹೆರಿಟೇಜ್ ಆಫ್ ದಟ್ ಲ್ಯಾಂಡ್. ಇವೆಲ್ಲ ಬಹಳ ಇದು. ಬಟ್ ನೀವು ಪ್ರವಾಸಕ್ಕೆ ಹೊರಡುವಾಗ ಇದ್ರ ಬಗ್ಗೆ ಬರಿತೀನಿ ಅಂತೇನು ಹೊರಡಲ್ಲ? ಇಲ್ಲ, ಇರುತ್ತೆ ನನಗೆ. ಬರಿಬೇಕಂತಾನೆ ಹೊರಡ್ತೀರಿ? ಬರಿಬೇಕು ಅಂತ ಹೊರಡಲ್ಲ, ಹೊರಡೋದು ನೋಡಬೇಕು, ತಿಳ್ಕೊಳ್ಬೇಕು ಅಂತ. ನೋಡ್ಕೊಂಡು ಬಂದ ಮೇಲೆ ಬರಿಬೇಕು ಅಂತ ನನಗೆ ಮೊದಲೇ ಆಸೆ ಇರುತ್ತೆ. ಅದಕ್ಕೆ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ಏನು ಪ್ರಿಪ್ರೇಷನ್, ಯಾವ ಥರ ಇರುತ್ತೆ ಅದು? ಇಂಟರ್ನೆಟ್ಟಿಂದ, ಬೇರೆ ಪುಸ್ತಕಗಳಿಂದ ಅದಕ್ಕೆ ಸಂಬಂಧಪಟ್ಟಂಥ ಚರಿತ್ರೆ, ಅಲ್ಲಿ ನೋಡಬೇಕಾದಂಥ ಜಾಗಗಳು ಯಾವುದು, ಅದನ್ನು ಆಯಾ ಊರುಗಳನ್ನು ಯಾಕೆ ಸಂದರ್ಶಿಸಬೇಕು ಅನ್ನುವಂಥದ್ದು, ಅಲ್ಲಿ ಹಿಂದೆ ಏನೇನಾಯಿತು ಅನ್ನೋದು, ಅಲ್ಲಿ ಯಾವುದಾದ್ರು ಒಂದು ನಿರ್ಮಾಣ ಆಗಿದ್ದರೆ ಅದು ಯಾವ ಕಾಲದಲ್ಲಿ, ಯಾವಾಗ, ಯಾರಿಂದ ನಿರ್ಮಾಣ. ಯಾಕೆಂದರೆ ನಮ್ಮ ಗೈಡ್ ಎಲ್ಲವನ್ನೂ ಹೇಳೋದಿಲ್ಲ. ಆದ್ದರಿಂದ ಈ ಸಿದ್ಧತೆ ಟಿಪ್ಪಣಿಗಳು ನಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಅಲ್ಲಿಗೆ ನನ್ನ ಪ್ರಶ್ನೆ ಏನು ಅಂದರೆ, ನೀವು ಸಿದ್ಧಪಡಿಸಿಕೊಂಡ ಟಿಪ್ಪಣಿಗಳು, ನಿಮ್ಮ ಅನುಭವಗಳು ಎರಡರ ಮಿಕ್ಸ್ಚರ್ ಇರ್ತದೆ ಅದರಲ್ಲಿ, ನಿಮ್ಮ ಬರವಣಿಗೆನಲ್ಲಿ. ಅನುಭವಗಳು ಅನ್ನುವಲ್ಲಿ ನಾನಲ್ಲಿ ನೋಡಿದ್ದು ಮಾತ್ರ ಅಲ್ಲ, ಆದಷ್ಟು ಸಮಯ ಮಾಡ್ಕೊಂಡು ನಾನು ಅಲ್ಲಿಯ ಹೋಟೆಲ್ ವೆಯ್ಟರ್ನ ಹತ್ರ, ಆಮೇಲೆ ಹೊರಗಡೆ ಅಂಗಡಿಯ ಸೇಲ್ಸ್ಮನ್ ಹತ್ರ ಅವ್ರ ಸಂಬಳ ಎಷ್ಟು, ಅದು ಸಾಕಾಗುತ್ತಾ, ಅಲ್ಲಿಂದ ಅಲ್ಲಿಗೆ ಬಂದು ಹೋಗೋದಕ್ಕೆ ಅವರಿಗೆ ಬಸ್ ಚಾರ್ಜ್ ಎಷ್ಟು ಬೀಳುತ್ತೆ, ಮಂತ್ಲಿ ಎಕ್ಸ್ಪೆಂಡಿಚರ್ ಎಷ್ಟು, ಈ ರೀತಿ ವೈಯಕ್ತಿಕವಾದಂಥ ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಆದಷ್ಟು ಕಾನ್ವರ್ಸೇಷನ್ನಲ್ಲಿ ವಿತ್ ಕಾಮನ್ ಪೀಪಲ್.
ಎಲೈಟನ್ನು ಕೇಳಿದರೆ ಹೆಚ್ಚು ಪ್ರಯೋಜನ ಆಗಲ್ಲ. ಸಾಮಾನ್ಯ ಜನಗಳನ್ನು, ಮಧ್ಯಮ ವರ್ಗದವರನ್ನು, ಕೆಳವರ್ಗದವರನ್ನು, ಕಷ್ಟಪಡ್ತಾ ಇರ್ತಕ್ಕಂಥವ್ರನ್ನ ಕೇಳಬೇಕು. ಆವಾಗ ಅಲ್ಲಿಯ ಜೀವನದ ಸ್ಥಿತಿ ಅರ್ಥ ಆಗುತ್ತೆ. ಸೊ ನೀವು ಯಾವುದನ್ನು ಸಾಹಿತ್ಯ ಕೃತಿನಲ್ಲಿ ಹುಡುಕ್ತಿರ್ತೀರಿ ಅದನ್ನೇ ಅಲ್ಲಿಯ ವ್ಯಕ್ತಿಗಳಲ್ಲಿ ಹುಡುಕ್ತಿರ್ತೀರಿ? ಅದನ್ನೇ ಹುಡ್ಕೋದಿಲ್ಲ, ಅದೇ ತರಹದ ಅದನ್ನೇ ಹುಡ್ಕೋದಿಲ್ಲ, ಅದ್ರ ಜೊತೆಗೆ ಇನ್ನೇನಾದ್ರು ಸಿಗುತ್ತಾ ಅಂತ ನೋಡ್ತೇನೆ. ಇಲ್ಲಿ ಕೂಡ ಜೀವನಾನುಭವ, ಬದುಕು, ಕಲೆ, ಅಲ್ಲಿ ಕೂಡ ಅವರ ಸಂಕಟ, ನೋವು, ಅಸಹಾಯಕತೆ, ಸಂಭ್ರಮ ಎಲ್ಲವನ್ನು ಹುಡುಕ್ತಾ ಇರ್ತಾರೆ. ಹೌದು. ಸೊ ನೀವು ಬರವಣಿಗೆ ಪ್ರವಾಸ ಕಥನವನ್ನು ಬರೆಯುವ ಕ್ರಮ ಏನು? ಅದು ಒಂದು 2-3 ಪ್ಯಾಟ್ರನ್ ಇದೆ. ಮೊದಲನೇದು ಅದರ ಹಿಸ್ಟ್ರಿಯನ್ನು, ಚರಿತ್ರೆ, ಭೂಗೋಳವನ್ನು ಹೇಳ್ಕೊಂಡು ಆನಂತರ ನಾವು ಸಂದರ್ಶಿಸಿದ ಸ್ಥಳಗಳಲ್ಲಿ ಏನೇನು ಕಂಡ್ವಿ, ಏನು ಅದರ ವೈಶಿಷ್ಟ್ಯ ಏನು ಅಂತಕ್ಕಂಥದ್ದನ್ನು ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಒಂದು. ಅದನ್ನು ಹೇಳ್ಕೊಂಡು ಹೋಗೋ ಜೊತೆಯಲ್ಲೇ ಅಲ್ಲಿ ನಾವು ಯಾರನ್ನು ಭೇಟಿಯಾದ್ವಿ, ಏನು ಕತೆ, ಅವ್ರ ಜೊತೆಗೆ ಏನು ಮಾತುಕತೆ ಆಯಿತು, ಇಂಥದ್ದು. ಈಗ ಉದಾಹರಣೆ ಅಜರ್ಬೈಜಾನ್ನಲ್ಲಿ, ಅದು ಮುಸ್ಲಿಂ ದೇಶ ಆದರೂ ಉದಾರವಾದಿ ಮುಸ್ಲಿಂ ದೇಶ. ಅಲ್ಲಿ ಹೆಂಗಸರು ಯಾವ ಜಾಬನ್ನು ಬೇಕಾದ್ರೂ ಮಾಡ್ಬೋದು. ಈ ಅರೇಬಿಯನ್ ಕಂಟ್ರೀಸ್ನಲ್ಲಿರುವ ಹಾಗೆ ರೆಸ್ಟ್ರಿಕ್ಷನ್ಸು ಇಲ್ಲ. ಸೊ ಆಮೇಲೆ ಯಾವ ಪೊಸಿಷನ್ನು ಅವರಿಗೆ ಬ್ಯಾನ್ ಅಲ್ಲ, ಗೌರ್ಮೆಂಟ್ ಹ್ಯಾಸ್ ಪರ್ಮಿಟೆಡ್, ಆ ಥರ ಇದೆ. ಸೊ ಹೀಗೆ ಅಲ್ಲಿ ಏನು ಮಾತಾಡಿದ್ವಿ, ಏನು ಇವೆಲ್ಲ ಅದ್ರ ಜೊತೆ ಇದು ಒಂದು ಕ್ರಮ. ಇನ್ನೊಂದು ಕ್ರಮ ಏನು ಅಂದರೆ, ನನ್ನ ವಿಯೆಟ್ನಾಂ ಮತ್ತು ಅಜರ್ಬೈಜಾನ್ ಪ್ರವಾಸ ಕಥನ ಬಂದಿರೋದಾಗಲಿ, ಇದು ಈ ರೀತಿಯಲ್ಲಿ UK-ಯನ್ನು, ಇಂಗ್ಲೆಂಡ್, ಸ್ಕಾಟ್ಲೆಂಡನ್ನು ನಾನು ಒಬ್ಬನೇ ತಿರುಗಿದೆ. ನಾನೇ ಪ್ಲ್ಯಾನ್ ಹಾಕ್ಕೊಂಡು ನನ್ನ 67ನೇ ವಯಸ್ಸಿನಲ್ಲಿ ನಾನು ಒಬ್ಬಂಟಿಯಾಗಿ ಓಡಾಡಿದೆ. ಆವಾಗ ಸಾಕಷ್ಟು ಜನರ ಜೊತೆಗೆ ನನಗೆ ಫ್ರೀಯಾಗಿ ಮಾತಾಡೋದು, ಇದು ಮಾಡೋದು ಎಲ್ಲ ಸಿಕ್ತು. ಒಬ್ಬಂಟಿಯಾಗಿ ಸಂಚರಿಸಿದರೆ ಕೆಲವು ಅನುಕೂಲಗಳಿರುತ್ತೆ, ಕೆಲವು ಅನಾನುಕೂಲಗಳಿರುತ್ತೆ. ಇದರಲ್ಲಿ ನನ್ನ ಬರ್ಮಾ ಪ್ರವಾಸ ಕಥನವನ್ನು, ಬುದ್ಧ ಭಕ್ತರ ನಾಡಿನಲ್ಲಿ 15 ದಿವಸ ಆ ದೇಶದ ಬಹಳಷ್ಟು ಭಾಗವನ್ನು ನಾನು ತಿರುಗಾಡಿದೆ. ಅದನ್ನು ನಾನು ಶುರು ಮಾಡಿರೋದು, ಅಲ್ಲಿರುವ ನನ್ನ ಮಿತ್ರರು ನನ್ನ ಜೊತೆಗೆ ಮಾತಾಡ್ತಾ ಆ ದೇಶದ ಜನಗಳ ಬಿಹೇವಿಯರ್ ಹೇಗೆ, ಏನು ನಡವಳಿಕೆ ಹೇಗೆ, ಅವರ ಸ್ವಭಾವ ಹೇಗೆ ಅನ್ನೋದನ್ನು ಹೇಗೆ ಹೇಳ್ತಾ ಹೋದರು ಅನ್ನೋದರಿಂದ ಮೊದಲನೇ ಚಾಪ್ಟರ್ ಶುರುವಾಗುತ್ತೆ. ಆಮೇಲಿಂದ ನಾನು ನೋಡಿದ ಪ್ಲೇಸ್ಗಳ ಬಗ್ಗೆ ಹೋಗ್ತದೆ. ಹೀಗೆ ಒಂದು 2-3 ಪ್ಯಾಟ್ರನ್ ಇರುತ್ತೆ. ಈಗ ನೀವು ಅಲ್ಲಿ ಹೋದಾಗ ಅಲ್ಲಿನ ಗ್ಲೋರಿಯನ್ನು ನೋಡ್ತಿರಲ್ವಾ? ಈಗ ಗ್ಲೋರಿ ಆ್ಯಂಡ್ ಪಾವರ್ಟಿ ಎರಡೂ ನೋಡ್ತೀನಿ. ಮೈಕೆಲ್ ಏಂಜೆಲೋ ಥರದ ಪ್ರಸ್ತಾಪ ಮಾಡಿದ್ರಿ, ಅಲ್ಲಿ ಅದೊಂದು ಗ್ಲೋರಿ ಅದು. ಸೊ ಆ ಗ್ಲೋರಿಯ ಜೊತೆಗೆ ಭಾರತದ ಗ್ಲೋರಿ ಪಾಸ್ಟ್ ಇದೆಯಲ್ಲ, ಇಲ್ಲಿನ ಅಚೀವ್ಮೆಂಟ್ಸ್ ಇದೆ, ಇಲ್ಲಿನ ಗೊಮ್ಮಟ ಇರ್ಬೋದು, ಇಲ್ಲಿನ ಗುಂಬಜ್ ಇರ್ಬೋದು, ಇವುಗಳ ಜೊತೆ ಕಂಪೇರ್ ಮಾಡ್ಬೇಕಂತ ಅನ್ಸಲ್ವಾ ನಿಮಗೆ? ಕಂಪೇರ್ ಮಾಡಬೇಕಾದ್ದು ಬೇರೆ ರೀತಿಯಲ್ಲಿ, ಇಂಥ ನಿರ್ಮಾಣಗಳ ರೀತಿಯ ದೃಷ್ಟಿಯಿಂದ ಕಂಪೇರ್ ಮಾಡಬಾರ್ದು. ಅವು ಕೂಡ ಸೃಜನಶೀಲ ಮನಸ್ಸಿನ ಸ್ಫೋಟಗಳೇ ಅಲ್ವಾ ಅವು? ಅಲ್ಲ, ಆದರೂ ಅದನ್ನು ಸೃಷ್ಟಿಸಿದವರ ಉದ್ದೇಶ ಮತ್ತು ಅವರಿಗಿರುವ ಬ್ಯಾಕ್ಗ್ರೌಂಡು, ಅವರು ಏನನ್ನು ಕೊಡಬೇಕು ಅಂತ ಬಯಸಿರ್ತಾರೆ ಸಮಾಜಕ್ಕೆ, ಅದರಲ್ಲಿ ವ್ಯತ್ಯಾಸ ಇರುತ್ತೆ. ಈಗ ನಮ್ಮ ಗೊಮ್ಮಟ ವಿಗ್ರಹವನ್ನು, ಡೇವಿಡ್ ವಿಗ್ರಹ ಏನು ಅಮೃತಶಿಲೆದು ಫ್ರಾನ್ಸ್ನಲ್ಲಿ ಇದೆ, ಇಟಲಿಯಲ್ಲಿದೆ, ಅದನ್ನು ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಎರಡೂ ಕೂಡ ಎರಡು ಸೃಜನಶೀಲ ಮನಸ್ಸುಗಳ ಮಹಾನ್ ಸ್ಫೋಟ ಅಂತಾನೆ ನೋಡ್ಬೋದಲ್ವ? ಆಕ್ಚುಲಿ ಸ್ಫೋಟ ಅಂತ ಅನ್ನೋ ಪದ ಸರಿಯಿಲ್ಲ ಅಂತಾದ್ರೆ ಅತ್ಯುತ್ತಮ ಸೃಷ್ಟಿ ಅಂತ ನೋಡ್ಬೋದಲ್ಲ? ಅಲ್ಲ, ಹಾಗಲ್ಲ. ಅದನ್ನು ಕಲಾ ಪ್ರತಿಭೆಯ ಮಟ್ಟವನ್ನು ದೃಷ್ಟಿಯಿಂದ ಹೋಲಿಸ್ಬೋದೇ ವಿನಃ ಅದರ ಗುರಿಯ ದೃಷ್ಟಿಯಿಂದ ಖಂಡಿತವಾಗಿ ಸಾಧ್ಯನೇ ಇಲ್ಲ. ಈಗ ಉದ್ದೇಶವೇ ಬೇರೆ ಬೇರೆ. ಈಗ ನೋಡಿ, ನಾವು ರೋಮ್ನಲ್ಲಿರ್ತಕ್ಕಂಥ ಕಲೋಸಿಯಮ್ಮನ್ನು ನಮ್ಮ ಅಜಂತಾದ ಎಲ್ಲೋರಾದ ಕೈಲಾಸ ದೇವಾಲಯದ ಜೊತೆಗೆ ಹೋಲ್ಸೋಕೆ ಸಾಧ್ಯನಾ? ಅಥವಾ ಗೊಮ್ಮಟ ವಿಗ್ರಹವನ್ನು ನಾವು ಕೈಲಾಸ ದೇವಾಲಯದ ಜೊತೆ ಹೋಲ್ಸೋಕೆ ಸಾಧ್ಯನಾ? ಇಲ್ಲ. ನಾನು ಹೋಲಿಕೆ ಅಂತ ಅನ್ನೋದನ್ನು ಕಂಪ್ಯಾರಿಸನ್ ಅನ್ನೋ ಅರ್ಥದೊಳಗೆ ಹೇಳ್ತಾ ಇಲ್ಲ. ನಾನು ಹೋಲಿಕೆ ಅನ್ನೋದನ್ನು ಸೃಜನಶೀಲ ಮನಸ್ಸಿನ ಅತ್ಯುನ್ನತ ಪೀಕನ್ನು ತಲುಪಿದ ಘಟ್ಟ ಅನ್ನೋ ಅರ್ಥದೊಳಗೆ ಅವುಗಳನ್ನು ಹೋಲಿಸ್ಬೋದಾ ಅಂತ ನಾವು. ಗ್ಲೋರಿ ಆಫ್ ದಿ ಟ್ಯಾಲೆಂಟ್. ಎಸ್, ಆ ರೀತಿಯಲ್ಲಿ ಕಂಪ್ಯಾರಿಸನ್ ನೋಡುವಾಗ ಅರ್ಥೈಸಿಕೊಳ್ಳಲಿಕ್ಕೆ ಹೆಚ್ಚು ರಿಚ್ ಅನ್ನಿಸ್ತದೆ. ಆ ರೀತಿಯಲ್ಲಿ ನೋಡಿದಾಗ ನಿಮಗೆ
ಅನೇಕ ಶೃಂಗಗಳು ಕಾಣುತ್ತೆ, ಲೇಯರ್ಸ್ ಕೂಡ ಕಾಣಿಸ್ತದೆ. ಲೇಯರ್ಸ್ ಕೂಡ ಕಾಣುತ್ತೆ, ಶೃಂಗಗಳು ಇದ್ದಾವೆ, ಪದರಗಳು ಇದ್ದಾವೆ. ಸೊ ಈ ಕಲೆಯ ಅಭಿವ್ಯಕ್ತಿಯಲ್ಲಿ ಕಾಣುವ ಬೇರೆ ಬೇರೆ ಪದರಗಳೇನಿದ್ದಾವೆ ಅವು ಶೃಂಗಕ್ಕೇರುವ ಹಂತದ ವಿವಿಧ ಶೃಂಗಕ್ಕೇರುವ ಪ್ರಯತ್ನದ ವಿವಿಧ ಹಂತಗಳು. ಕರೆಕ್ಟ್. ಆಯ್ತಾ? ಆ ದೃಷ್ಟಿಯಲ್ಲಿ ನೋಡ್ಬೋದು. ಅದರ್ವೈಸ್ ಈ ಎರಡು ತೌಲನಿಕ ಅಧ್ಯಯನದ ಮಾದರಿ ಅಲ್ಲ ನಾನು ಅಲ್ಲ. ರೈಟ್. ನೀವು ಗ್ಲೋರಿ ಅನ್ನೋದು ಒಂದು ಎತ್ತರವನ್ನ ತಲುಪುವ ಪೀಕ್ ಅಂತ ಅನ್ನೋದು, ಅದೇ ಶೃಂಗ ಆ ಮಟ್ಟದ್ದು ಅನ್ನೋ ದೃಷ್ಟಿಯಿಂದ ನೋಡ್ಬೋದಲ್ವ. ಅವಾಗ ನೋಡ್ಬೋದು. ನೋಡಿ, ಪಿಯಟಾ ಅನ್ನುವ ಶಿಲ್ಪವನ್ನ ರೂಪಿಸ್ಬೇಕಾದ್ರೆ ಮೈಕೆಲ್ ಏಂಜಲೋ ಅದೇ ಯೇಸು ಕ್ರಿಸ್ತನ ಬಾಡಿಯನ್ನ ಅವನ ತಾಯಿ ಮೇರಿ ತೊಡೆ ಮೇಲೆ ಇಟ್ಕೊಂಡು ಎರಡು ಕೈ ಅದನ್ನ ಸೃಷ್ಟಿಸ್ಬೇಕಾದ್ರೆ ಮೈಕೆಲ್ ಏಂಜಲೋ ಬರೀ 23 ವರ್ಷ ವಯಸ್ಸು. ಹೌದು. ಆ ವಯಸ್ಸಿನಲ್ಲಿ ಅಂಥ ಒಂದು ಅನಾಟಮಿಯನ್ನ ಅರ್ಥ ಮಾಡ್ಕೊಂಡಿರೋದು, ಆ ಪೋಸನ್ನು ಇದು ಮಾಡಿಕೊಂಡಿರೋದು, ಆ ವಸ್ತ್ರದ ಪದರಗಳು ಹೇಗೆ ಬಂದಿರುತ್ತೆ ಅನ್ನೋದನ್ನು, ಅದರ ಮಾದರಿಗಳು ಅನೇಕ ಕಡೆಗಳಲ್ಲಿದ್ದಾವೆ, ಭಾರತದಲ್ಲೂ ಅನೇಕ ಕಡೆಗಳಲ್ಲಿದ್ದಾವೆ. ಒಂದು ಅದ್ಭುತವಾದಂತಹ ಇನ್ಬಾರ್ನ್ ಟ್ಯಾಲೆಂಟ್ ಇಲ್ಲದೆ ಹೋದರೆ ಅದನ್ನು ಮಾಡಲಿಕ್ಕಾಗೋದಿಲ್ಲ. ಪರ ಸಂಸ್ಕೃತಿ ಆದರೂ ಅಂಥದನ್ನು ಮೆಚ್ಚುವ ಗುಣ ನಮಗೆ ಬೇಕು. ಸಹೃದಯತೆ ಅಂದರೆ ಅದೇನೆ. ಬಟ್ ಆದರೆ ಅಂಥದ್ದೇ ಒಂದು ಆಕೃತಿ ಭಾರತದಲ್ಲಿ, ನಾನು ಹೇಳ್ತಾ ಇರೋದು ಅಂಥದ್ದೇ ಅಂತ ಹೇಳುವಾಗ ಕೂಡ ಪೀಕ್ ಅನ್ನೋ ಅರ್ಥದೊಳಗನೆ ಅದೇ ಇದ್ದಾಗ ಈಗ ಮೈಕೆಲ್ ಏಂಜಲೋ ಅನ್ನೋದೊಂದು ಹೆಸರಿದೆ ನಮಗೆ, ಅವನಿಗೆ ಅಟ್ರಿಬ್ಯೂಟ್ ಮಾಡ್ತೀವಿ, ಅವನನ್ನು ಗುರುತಿಸ್ತೀವಿ. ಇಂಡಿಯಾದ ಸಂದರ್ಭದೊಳಗೆ ಆ ಥರದ ಅಂತ ಹೇಳುವಾಗ ನಾನು ಗೊಮ್ಮಟ ಹೇಳ್ತಾ ಇದ್ದೀನಿ, ಗೋಲ್ ಗುಂಬಜ್ ಹೇಳ್ತೀನಿ, ನೀವು ಹೇಳ್ದಂಗೆ ಎಲ್ಲೋರಾದ ಟೆಂಪಲ್, ಇವುಗಳ ಹಿಂದಿನ ಕೆಲಸ ಮಾಡಿರೋರು. ಹೌದು. ಅದು ಒಂದು ದೊಡ್ಡ ದೇವಾಲಯದ ನಿರ್ಮಾಣದಲ್ಲಿ ಒಬ್ಬ ಮುಖ್ಯ ಸ್ಥಪತಿ ಇರ್ತಾನೆ, ಅವನ ಕೈ ಕೆಳಗೆ 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಆ ಮುಖ್ಯ ಸ್ಥಪತಿಗೆ ಪ್ರಧಾನ ಶ್ರೇಯಸ್ಸು ಹೋಗುತ್ತೆ, ಅವನ ಸಹಕಾರಿಗಳು ಕೆಲಸ ಮಾಡಿದವರು ಕೂಡ ಆ ಶ್ರೇಯಸ್ಸಿನಲ್ಲಿ ಭಾಗಿದಾರರವರು. ಹೌದು. ಆಯಿತಾ? ಈಗ ಬೇಲೂರು ದೇವಾಲಯವನ್ನು ಕಟ್ಟಬೇಕಾದ್ರೆ ಒಬ್ಬ ಮುಖ್ಯ ಸ್ಥಪತಿ ಇದ್ರು ಕೂಡ ಎಷ್ಟು 100 ಜನ ಕೆಲಸ ಮಾಡಿ ಪೀಸ್ ವರ್ಕ್ ಕೊಟ್ಟಿರ್ತಾರೆ ಅವರಿಗೆ. ನೀನು ಇಂಥದ್ದು ಮಾಡು, ಈ ಥರ ಮಾಡು, ಡಿಸೈನನ್ನು ಮೊದಲು ಪೇಪರ್ ಮೇಲೆ ಬರ್ಕೊಂಡಿರ್ತಾರೆ, ಕೊಡ್ತಾರೆ, ಬರ್ತಾರೆ. ಹೀಗೆ ಅವರೆಲ್ಲ ಅದರಲ್ಲಿ ಭಾಗಿದಾರರಾಗಿರ್ತಾರೆ. ಆ ರೀತಿಯಲ್ಲಿ ನಾವು ಹೋಲಿಸ್ಬೋದು, ನಾವು. ಬಟ್ ಅಲ್ಲಿ ಮೈಕೆಲ್ ಏಂಜಲೋಗೆ ಕ್ರೆಡಿಟ್ ಸಿಗ್ತದೆ, ಇಲ್ಲಿ ಸಿಗಲ್ಲ ಅಂತ ಅನ್ಸಲ್ವಾ? ಅಲ್ಲ, ಇಲ್ಲ. ಮಾಸ್ಟರ್ ಸ್ಕಲ್ಪ್ಟರ್ ಏನಿರ್ತಾನೆ ಅವನ ಬ್ರೈನೇ ಮುಖ್ಯವಾಗಿರುತ್ತೆ, ಉಳಿದವ್ರನ್ನೆಲ್ಲ ಅವನು ತಿದ್ದುತ್ತಾ ಹೋಗಿರ್ತಾನೆ, ಗೈಡ್ ಮಾಡ್ತಾ. ಅವನಿಗೂ ಸಿಗಲ್ಲ ಅಂತ ನಾನು ಹೇಳ್ತಾ ಇರೋದು. ಸಿಗೋದಿಲ್ಲ. ಯಾಕೆ ಅಂದರೆ ಅವ್ರ ಹೆಸರುಗಳೇ ಅದೃಶ್ಯವಾಗಿಬಿಟ್ಟಿದ್ದಾವಲ್ಲ. ಆದ್ರಿಂದ ವಾಟ್ ಇಸ್ ದಟ್ ಅಂತ ಅಂದರೆ ಅದು ಪೂರ್ವಕ್ಕೂ ಪಶ್ಚಿಮಕ್ಕಿರುವ ವ್ಯತ್ಯಾಸವಾದು ಅಥವಾ ಫಿಲಾಸಫಿನಲ್ಲಿರುವ ಡಿಫ್ರೆನ್ಸ್ ಅಲ್ಲ, ತಾತ್ವಿಕತೆಯಲ್ಲಿ ವ್ಯತ್ಯಾಸ ಇರೋದಾ? ಫಿಲಾಸಫಿಕಲ್ ಡಿಫ್ರೆನ್ಸು ಅಲ್ಲ, ಏನೂ ಅಲ್ಲ. ಅದು ಏನು ಅಂದರೆ ಇಲ್ಲಿ ಯಾಕೆ ಫಿಲಾಸಫಿಕಲ್ ಡಿಫ್ರೆನ್ಸ್ ಅಂತ ನಾನು ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ದೇವರನ್ನು ಕೆತ್ತುವ ಕೆಲಸ ಕುಮಾರವ್ಯಾಸ ಹೇಳ್ದಂಗೆ ನಾನು ಬರೀ ಲೇಖನಿ ಬರೆಯೋನು ಕೃಷ್ಣನೋ ಯಾರೋ ವೀರನಾರಾಯಣ ಲಿಪಿಗಾರ ಕುವರವ್ಯಾಸ. ಎಸ್, ಆ ಥರದ ಇಲ್ಲಿ ಕೂಡ ಶಿಲ್ಪಿ ಕೂಡ ಅದೇ ಥರ ಯೋಚನೆ ಮಾಡ್ತಿರ್ತಾನೆ. ನಾನು ಕೆತ್ತಾ ಇದ್ರೂ ಕೂಡ ಕೆತ್ತಿಸ್ತಾ ಇರೋನು ಯಾವನೋ ಇದ್ದಾನೆ, ನಾನು ಬರೀ ಟೂಲ್ ಮಾತ್ರನು. ಆ ಥರದ ಆಲೋಚನೆ ಕ್ರಮ ಕೂಡ ಅವನ ಹೆಸರನ್ನ ಅವ್ನು ಕ್ಲೇಮ್ ಮಾಡದೇ ಇರೋ ಕಾರಣ ಅಲ್ವಾ ಆ್ಯಕ್ಚುಲಿ ಅದು? ಇಲ್ಲ, ನನಗೆ ಹಾಗನ್ಸಲ್ಲ. ನನಗೆ ಅನಿಸೋದು ಏನಂದರೆ, ಒಂದು ನಾವು ನೋಡ್ತಕ್ಕಂಥ ಈ ಬೃಹತ್ ನಮ್ಮ ಅಭಿಮಾನದ ನಿರ್ಮಾಣಗಳೇನಿದ್ದಾವೆ, ಬೇಲೂರು ಚೆನ್ನಕೇಶವ ದೇವಾಲಯ ಆಗಿರ್ಬೋದು, ಅಥವಾ ಇದಾಗಿರ್ಬೋದು, ಅಜಂತ ಎಲ್ಲೋರಗಳದ್ದಾಗಿರ್ಬೋದು, ಬಹಳ ಹಿಂದಿಂದಾಗಿರೋದ್ರಿಂದ ಆ ಕಾಲದ ದಾಖಲೆಗಳು ನಮ್ಮಲ್ಲಿ ಅಷ್ಟಾಗಿಲ್ಲ. ಆದ್ದರಿಂದ ಅವು ಉಳಿಲಿಲ್ಲ ಅಷ್ಟೇನೆ. ಸರ್, ಗೋಲ್ ಗುಮ್ಮಟ ಸೃಷ್ಟಿಯಾದದ್ದು ಮೈಕೆಲ್ ಏಂಜಲೋ ಬದುಕಿದ್ದು ಹೆಚ್ಚು ಕಡಿಮೆ ಒಂದೇ ಕಾಲ, ಹೆಚ್ಚು ಕಮ್ಮಿ ಒಂದೇ ಕಾಲದ ಅಂತರ ಕಡಿಮೆ, ಹೆಚ್ಚೇನು ಡಿಫ್ರೆನ್ಸ್ ಇಲ್ಲ ಅವ್ರಿಗೆ. ಆದರೆ ಅದರ ವಾಸ್ತುಶಿಲ್ಪಿ ಹೇಗೆ ಮೈಕೆಲ್ ಏಂಜಲೋ ಒಂದು ನೇಮ್ ಆಗಿ ಒಂದು ವ್ಯಕ್ತಿಗತ ಸಾಧನೆಯಾಗಿ ನಾನು ಮುಂದೆ ಬಂದಿಲ್ತದೋ, ಗೋಳು ಗುಮ್ಮಟದ ಡಿಸೈನ್ ಮಾಡಿರುವ, ಅದನ್ನು ಕಟ್ಟಿದ, ಅದನ್ನು ಎಕ್ಸಿಕ್ಯೂಟ್ ಮಾಡಿದವನ ಹೆಸರು ರಿಜಿಸ್ಟರ್ ಆಗದೆ ಇರುವ ರಾಜಕಾರಣ ಏನು ಅಂತ ನನಗೆ. ನೀವು ಹೀಗೆ ಹೇಳ್ತೀರಿ. ರಾಜಸ್ಥಾನದ
ಉದಯ್ಪುರದಿಂದ 70 ಕಿಲೋಮೀಟರ್ ದೂರದಲ್ಲಿ ರಾಣಕ್ಪುರ್ ಅನ್ನೋದಿದೆ, ಇದೆಯಲ್ಲ 90 ಕಿಲೋಮೀಟರ್ಸ್. ಹೌದು ಆಯ್ತಾ? ಅದ್ಭುತವಾದಂಥ ಋಷಭದೇವ್ ಮಂದಿರ ಇದೆ ಅಲ್ಲಿ. ಹೌದು. ಅದನ್ನು ಕಟ್ಟಿಸಿದವನ ಹೆಸರು ಇದೆ, ಶಿಲ್ಪಿಯ ಹೆಸರು ಇದೆ. ಅಂದರೆ ಲೇಟರ್ ಆ ಥರದ ಉದಾಹರಣೆಗಳು ಭಾರತದ ಸಂದರ್ಭದಲ್ಲಿ ಕಡಿಮೆ ಆ್ಯಕ್ಚುಲಿ. ಅದು ನಿಜ. ಯಾಕೆ ಅಂದರೆ ನಮಗೆ ಸೃಷ್ಟಿಕರ್ತ ಅಂತ ಹೇಳುವಾಗ ಯಾರು ಕೆತ್ತುತ್ತಾ ಇರ್ತಾನೆ ಅವನಿಗಿಂತ ಕೆತ್ತನೇನೆ ಮುಖ್ಯ ಆಗ್ತದೆ, ಕೆತ್ತಿದವನಿಗಿಂತ. ಅದಕ್ಕಿಂತ ಹೆಚ್ಚಾಗಿ ನಾನು ನೋಡೋದು ನಮ್ಮ ಅನೇಕ ವಿದ್ವಾಂಸರು ಈ ಬೆಳಗೊಳದ ಗೊಮ್ಮಟನ ಬಗ್ಗೆ ಕೆತ್ತಿದವನು ಯಾರು ಅಂತ, ಅದು 1000 ವರ್ಷದ ಹಿಂದಿಂದು. ನೀವು ಹೇಳುವ ಈ ಗೋಲ್ ಗುಂಬಜ್ ಆಗಲಿ, ತಾಜ್ ಮಹಲ್ ಆಗಲಿ, 500 ವರ್ಷ ಆ ಶಿಲ್ಪಿಗಳ ಹೆಸರು, ವಾಸ್ತುಶಿಲ್ಪಿಯ ಹೆಸರು ನೆನಪಿಲ್ಲ. ಅದು ಈ ಕಟ್ಟಡಗಳ ಹೆಸರು ಯಾಕೆ ನೆನಪಿಲ್ಲ ಮೇನ್ ಆರ್ಕಿಟೆಕ್ಟ್ದು ಅಂತಂದರೆ ಬಹುಶಃ ಅವ್ರ ಹೆಸರು ಉಳಿಯಕ್ಕೆ ಬಿಟ್ಟಿಲ್ಲ. ಆಮೇಲೆ ಅದೇನೇ ರಾಣಕ್ಪುರದ ದೇವಾಲಯದ ಶಿಲ್ಪಿಯ ಹೆಸರು ಯಾಕೆ ಉಳಿತು, ಅಥವಾ ಆ ಕಾಲದ ಸಾಮಾನ್ಯ 15ನೇ ಶತಮಾನದ ಕಾಲದ ಈಚಿಂದು ಹೆಸರುಗಳು ಉಳಿದಿದ್ದಾವೆ. ಆದರೆ ಮುಖ್ಯವಾಗಿ ನಮ್ಮಲ್ಲಿ ಭಾರತೀಯರಲ್ಲಿ ನಮ್ಮ ಅನೇಕ ಚರಿತ್ರಕಾರರು, ಸಂಶೋಧಕರು ಗುರುತಿಸಿರುವ ಹಾಗೆ ಒಂದು ದಾಖಲು ಮಾಡಿಡಬೇಕು ಅನ್ನುವ ಆಕಾಂಕ್ಷೆ, ಅದು ಕೂಡ ವ್ಯತ್ಯಾಸವೇ. ಅದು ಪ್ರಿಸರ್ವಿಂಗ್ ಡಾಕ್ಯುಮೆಂಟೇಶನ್ ಇದೆಯಲ್ಲ, ಅದರ ಕಡೆ ನಮ್ಮವರು ಅಷ್ಟು ಗಮನ ಕೊಡಲಿಲ್ಲ. ಆದ್ದರಿಂದ ನಮ್ಮ ಇವೆಲ್ಲ ಏನಾಯಿತು, ನಮ್ಮ ನಿರ್ಮಾಣಗಳೆಲ್ಲವೂ ಕೂಡ ಚರಿತ್ರೆ ನಮ್ಮಲ್ಲಿ ಕಾವ್ಯದ ರೂಪದಲ್ಲಿ, ಪುರಾಣದ ರೂಪದಲ್ಲೇ ಬಂತು. ಆವಾಗ ಅದು ಮೆಟಫಾರಿಕಲ್, ಒಂದು ರೂಪಕಾತ್ಮಕವಾದಂಥ ಭಾಷೆಯನ್ನು, ಪ್ರತಿಮಾತ್ಮಕತೆಯನ್ನು ಪಡ್ಕೊಳ್ತು. ಅದರಲ್ಲಿ ಎಕ್ಸಾಜರೇಷನ್ ಪಾಯಿಂಟನ್ನು ಬೇರ್ಪಡಿಸಿ ಹಿಸ್ಟ್ರಿ ಎಷ್ಟಿರ್ಬೋದು ಅನ್ನೋದನ್ನು ಹೊಕ್ಕಿ ತೆರೆಯೋದಕ್ಕೆ ಬೇರೆ ವಿಧಾನವೇ ಇದೆ. ಆ ವಿಧಾನದಲ್ಲಿ ನಮ್ಮಲ್ಲಿ ಕೆಲಸ ಆಗಿರೋದು ಕಡಿಮೆ. ಹಿಸ್ಟಾರಿಯನ್ಸ್ಗಳು ಆ ಹಿಸ್ಟರಿಯನ್ನು ಕಟ್ಟಿದ ಕ್ರಮದಲ್ಲಿ ಇರುವ ಲೋಪ ಅಂತ ಹೇಳ್ಬೋದು. ಅದು ಹಿಸ್ಟಾರಿಯನ್ಸ್ ತಪ್ಪಲ್ಲ ಪಾಪ. ಆ ಕಾಲದಲ್ಲಿ ದಾಖಲೆನೇ ಸಿಗದೆ ಇದ್ರೆ ಇವ್ರೇನು ಮಾಡಬೇಕು? ಹುಡುಕಿದ್ರೆ ಈಗ ನೋಡಿ, ಮಹೇಂಜೋದಾರೋ ಸ್ಕ್ರಿಪ್ಟನ್ನು ಇದುವರೆಗೂ ಡಿಸೆಫರ್ ಮಾಡೋದರಲ್ಲಿ ಒಂದು ಏಕಾಭಿಪ್ರಾಯ ಬಂದಿಲ್ಲ. ಕೆಲವು ವಿದ್ವಾಂಸರು ಪ್ರಯತ್ನ ಪಟ್ಟಿದ್ದಾರೆ, ಅವರು ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ. ಬಟ್ ಒಂದು ಎಲ್ಲರೂ ಒಪ್ಪಬಲ್ಲಂತಹ ಒಂದು ಇಂಟರ್ಪ್ರಿಟೇಷನ್ ಇನ್ನೂ ರೂಪುಗೊಂಡಿಲ್ಲ. ಹಾಗೆ ಅದು ಈಗಿನ ಹಿಸ್ಟೋರಿಯನ್ ಅಥವಾ ನಮ್ಮ ಹಿಂದಿನ ತಲೆಮಾರಿನ ಇತಿಹಾಸ ವಿದ್ವಾಂಸರ ತಪ್ಪಲ್ಲ. ಅದು ದಾಖಲೆಗಳೇ ಹಿಂದೆ ಇಲ್ಲದೆ ಇದ್ದರೆ ಸರಿಯಾಗಿ ಇವ್ರು ಎಷ್ಟು ಇದು ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ಊಹೆಗಳನ್ನು ತೇಲಿ ಬಿಡಬೇಕಾಗತ್ತೆ. ಇಂತಿಂಥದ್ರ ಆಧಾರದ ಮೇಲೆ ಈ ಊಹೆ ಮಾಡ್ತೀನಿ ನಾನು ಅಂತ ಹೇಳ್ಬೋದಾಗುತ್ತೆ. ಈಗ ನೀವು ವಿಮರ್ಶೆಯ ಬರವಣಿಗೆಯನ್ನು ಕೂಡ ಮಾಡಿದ್ದೀರಿ. ವಿಮರ್ಶೆನಲ್ಲಿ ಸಂಶೋಧನೆ ಅಲ್ಲದೆ ವಿಮರ್ಶೆ ಕೂಡ. ನೀವು ವಿಮರ್ಶಕನಾಗಿ ಒಂದು ಆಕೃತಿಯನ್ನು, ಒಂದು ಕಲಾಕೃತಿಯನ್ನು, ಒಂದು ಟೆಕ್ಸ್ಟನ್ನು ಎದುರಾಗುವಾಗ ಏನೇನು ಕಣ್ಮುಂದೆ ಇರ್ತದೆ ನಿಮ್ಮ ತಲೆಯಲ್ಲಿ? ಒಂದು ಕೃತಿಯನ್ನು ವಿಮರ್ಶೆ ಮಾಡಬೇಕಾದ್ರೆ, ಒಂದು ಸೃಜನಶೀಲ ಕೃತಿಯನ್ನು ವಿಮರ್ಶೆ ಮಾಡಬೇಕಾದ್ರೆ, ಒಂದು ಕಾದಂಬರಿ ಅಂತ ಇಟ್ಕೊಳ್ಳಿ ಅಥವಾ ಒಂದು ನಾಟಕ ಅಂತ ಇಟ್ಕೊಳ್ಳಿ, ಅಲ್ಲಿ ನಾವು ಸಾಮಾನ್ಯ 3 ಅಂಶಗಳನ್ನು ಗಮನಕ್ಕೆ ತಗೋಬೇಕಾಗತ್ತೆ. ಒಂದು ಪಾತ್ರ ಏನು ಮಾತಾಡುತ್ತೆ, ಆ ಪಾತ್ರದ ಬಗ್ಗೆ ಬೇರೆ ಪಾತ್ರಗಳು ಏನು ಮಾತಾಡುತ್ತೆ. 3ನೇದು, ಆ ಪಾತ್ರಗಳು ಆಡುವ ಮಾತಿಗೂ ಮಾಡುವ ಕೆಲಸಕ್ಕೂ ಸಂಬಂಧ ಇದೆಯಾ. ಅಂದರೆ ಒಂದು ಕೃತಿಯ ಶಿಲ್ಪ ಸಾವಯವವಾಗಿದೆಯೇ ಇಲ್ಲವೇ ಅನ್ನುವ ದೃಷ್ಟಿಯಿಂದ ಮುಖ್ಯವಾಗಿ ನೋಡಬೇಕು. ಮತ್ತು ಅದರಲ್ಲಿ ಚಿತ್ರಿಸಿರ್ತಕ್ಕಂಥ ಸನ್ನಿವೇಶಗಳು ಎಷ್ಟರ ಮಟ್ಟಿಗೆ ವಾಸ್ತವಿಕ ಅನ್ನುವ ರೀತಿಯಲ್ಲಿ ವಾಸ್ತವದಿಂದ ಸ್ವಲ್ಪ ದೂರ ಇದ್ದರೆ ಆ ಥರ ನಡೆಯೋದು ಅಸಂಭವ ಅಂತ ಅನಿಸಿದರೆ ಆವಾಗ ಅದನ್ನು ನಾವು ಟೀಕೆ ಮಾಡ್ಬೋದು. ಸೊ ಈ ದೃಷ್ಟಿ, ಪಾತ್ರದ ಬೆಳವಣಿಗೆ, ಆಮೇಲೆ ಲೇಖಕ ಪೂರ್ವಾಗ್ರಹ ಪೀಡಿತನಾಗಿದ್ದಾನೆಯೇ ಇಲ್ಲವೇ, ತನ್ನ ಕಲ್ಪನೆಗಳನ್ನು, ತನ್ನ ಥಿಯರಿಗಳನ್ನು ಇದರ ಮೇಲೆ ಹೇರ್ತಾನೆ. ಈಗ ನೋಡಿ, KV ಅಯ್ಯರ್ರ ಶಾಂತಲಾ ಕಾದಂಬರಿ ಬಹಳ ಜನ ಮೆಚ್ಚುಗೆ ಪಡೆದಿರ್ತಕ್ಕಂಥದ್ದು. ನನಗದರಲ್ಲಿ ಅನೇಕ ದೋಷಗಳು ಕಾಣ್ತವೆ. ಅವರು 2ನೇ ಹೆಂಡತಿ, ವಿಷ್ಣುವರ್ಧನನ 2ನೇ ಹೆಂಡತಿ ಲಕ್ಷ್ಮಿಯ ಪಾತ್ರದಲ್ಲಿ ಅವು ಶಾಂತಲೆಯ ಆತ್ಮ ಅವಳ ದೇಹದಲ್ಲಿ ಹೊಕ್ಕೊಂಡು ಕೆಲವು ಪ್ರಶ್ನೆಗಳನ್ನು ಕೇಳ್ತು ಅಂತ ಬರೀತಾರೆ. KV ಅಯ್ಯರ್ರಿಗೆ ಸ್ವತಃ ಪರಕಾಯ ಪ್ರವೇಶದಲ್ಲಿ ಆತ್ಮಗಳ ಜೊತೆಯಲ್ಲಿ ಸಂಭಾಷಣೆ ಮಾಡೋದರಲ್ಲಿ ನಂಬಿಕೆ ಇತ್ತು. ಅವರು ಅದನ್ನು ಅಭ್ಯಾಸ ಮಾಡಿದರು. ಪ್ಯಾರಾಸೈಕಾಲಜಿ ಇದರಲ್ಲಿ ಅವರು ಅಭ್ಯಾಸ ಮಾಡಿದರು. ಅವ್ರ ಸೊಸೆ ಒಂದು ಸಂದರ್ಶನದಲ್ಲಿ ಆ ಮಾತನ್ನು ಹೇಳಿದ್ದಾರೆ.
ಆ ತಮ್ಮ ವೈಯಕ್ತಿಕ ಒಲವನ್ನು ಅವರು ಇದರಲ್ಲಿ ತಂದು ತುಂಬುತ್ತಾರೆ. ಹಾಗೆ ಅದೇ ಸಿ ಕೆ ನಾಗರಾಜರಾಯರ ಪಟ್ಟಮಹಾದೇವಿ ಶಾಂತಲಾದೇವಿ ತುಂಬ ವಾಸ್ತವಿಕವಾದಂಥ ರೀತಿಯಲ್ಲಿ ರಚಿತವಾಗಿರ್ತಕ್ಕಂಥ 20 ವರ್ಷಗಳ ಶ್ರಮವನ್ನು ತಿಂದಿರ್ತಕ್ಕಂಥ ಕಾದಂಬರಿ ಸಂಪುಟ ಅದು. ಹೀಗೆ ಲೇಖಕ ತನ್ನ ಭಾವನೆಗಳನ್ನು, ತನ್ನ ಅಭಿಪ್ರಾಯಗಳನ್ನು, ತನ್ನ ಥಿಯರಿಗಳನ್ನು ಪಾತ್ರದ ಮೇಲೆ ಹೇರಿದ್ದಾನೆಯೇ ಅನ್ನುವುದು, ಸನ್ನಿವೇಶ ಚಿತ್ರಣ ವಾಸ್ತವಿಕವಾಗಿದೆಯೇ ಅನ್ನೋದು, ಪಾತ್ರಗಳ ಬೆಳವಣಿಗೆ ಸಹಜವಾಗಿದೆಯೇ ಅನ್ನೋದು, ಪಾತ್ರಗಳು ಆಡೋದಕ್ಕೂ ಮಾಡೋದಕ್ಕೂ ಹೋಲಿಕೆ ಇದೆಯೇ, ಸಂಬಂಧ ಇದೆಯೇ ಅನ್ನೋದನ್ನು ನೋಡೋದು, ಇವೆಲ್ಲ ವಿಮರ್ಶೆಯಲ್ಲಿ ಒಳಗೊಳ್ಳುತ್ತೆ. ಈಗ ಓಂ ನಮೋದ ಬಗ್ಗೆ ನೀವು ಬರೆದ ವಿಮರ್ಶೆ ಇದೆಯಲ್ಲ, ಅದು ಒಂದು ತಾತ್ವಿಕವಾದ ಭಿನ್ನಾಭಿಪ್ರಾಯವೋ ಏನು, ಹೆಂಗೆ ನೋಡೋದು ಅದನ್ನು ನಾವು? ಆ್ಯಕ್ಚುಲಿ ಓಂ ನಮೋದ ಬಗ್ಗೆ ಯಾವ ವಿಮರ್ಶೆ? ನೀವು ಎತ್ತಿದ ಓಂ ನಮೋದ ಬಗ್ಗೆ, ನೀವು ಎತ್ತಿದ ತಕರಾರುಗಳ ಬಗ್ಗೆ ವಿವರಿಸೋದಾದರೆ ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡಿ? ಅಲ್ಲಿ ನೋಡಿ, ಒಂದು ಶಾಂತಿನಾಥ್ ದೇಸಾಯಿ ಅವರು ಜೈನರಾಗಿದ್ದರೂ ಕೂಡ ಜೈನ ಸಮಾಜದ ಜೊತೆಗೆ ಅವರು ಇಟ್ಟುಕೊಂಡಿದ್ದ ಸಂಪರ್ಕ ಬಹಳ ಕಡಿಮೆ. ಸಾಮಾನ್ಯವಾಗಿ ಜೈನ ಕಾರ್ಯಕ್ರಮಗಳಿಗೆ, ಜೈನ ಫಂಕ್ಷನ್ಗಳಿಗೆ ಅವರು ಹೋಗ್ತಿರಲಿಲ್ಲ. ಅವರು ಬಸದಿಗಳಲ್ಲಾಗಲಿ ಆರಾಧನೆಗಳ ಸಂದರ್ಭದಲ್ಲಾಗಿ ಕೂತು ನೋಡಿದ್ದು ಬಹಳ ಕಡಿಮೆ. ಅವರು ಶ್ರೀಮತಿಯವರು ಅದರಲ್ಲೆಲ್ಲ ಆಸಕ್ತಿ ಇತ್ತು, ಹೋಗ್ತಿದ್ರು ಬರ್ತಿದ್ರು, ಇವರೇನು ಯಾವಾಗಲೂ ಬೇಡ ಅನ್ನಲಿಲ್ಲ, ಅದು ಬೇರೆ ವಿಷಯ. ಕೆಲವು ಆಮೇಲೆ ಜೈನ ಆಗಮಗಳನ್ನಾಗಲಿ ಶಾಸ್ತ್ರಗ್ರಂಥಗಳನ್ನಾಗಲಿ ಅವರು ಓದಿದ್ರು ಅಂತ ನನಗನ್ಸೋದಿಲ್ಲ ಒಳಮಟ್ಟಿ. ಈಗ ಅಲ್ಲಿ ಅವ್ರು ಬರೀತಾರೆ ಓಂ ನಮೋದಲ್ಲಿ, ಇದು ಶ್ರವಣ ಬೆಳಗೊಳದ ಮಸ್ತಕಾಭಿಷೇಕದ ಸಮಯದಲ್ಲಿ ಇದರಿಂದ ಬೆಟ್ಟದ ಮೇಲಿಂದ ರಾತ್ರಿ ಹೊತ್ತು ದಿಗಂಬರ ಮುನಿಗಳು ಇಳಿದು ಬರ್ತಾ ಇದ್ರು, ಅವರು ಮಾತಾಡ್ಕೊತ ಚರ್ಚಿಸ್ಕೊತ ಬರ್ತಾ ಇದ್ರು ಅಂತ ಬರೀತಾರೆ. ದಿಗಂಬರ ಮುನಿಗೆ ರಾತ್ರಿ ಸಂಚಾರ ನಿಷಿದ್ಧ. ಆಮೇಲೆ ರಾತ್ರಿ ಮಾತಾಡೋದಾದರೆ ಅವರು ಶಾಸ್ತ್ರ ವಿಷಯವನ್ನು ಕುರಿತು ಮಾತಾಡ್ಬೋದೇ ವಿನಃ ಬೇರೆ ಲೌಕಿಕ ವಿಚಾರಗಳನ್ನು ಮಾತಾಡೋ ಹಾಗಿಲ್ಲ. ಇದು ದಿಗಂಬರ ಮುನಿಗಳು ಸಾಮಾನ್ಯವಾಗಿ ಪಾಲಿಸುವಂಥದ್ದು. ಇವರು ರಾತ್ರಿ 8-9 ಗಂಟೆಗೆ ಶ್ರವಣ ಬೆಳಗೊಳ ಬೆಟ್ಟದಿಂದ ವ್ಯವಸ್ಥೆಯನ್ನು ನೋಡಿಕೊಂಡು ಇಳಿತಾ ಇದ್ರು ಅಂತ ಬರೀತಾರೆ. ಇಂಥ ಅನೇಕದೆ. ಆದರೆ ಒಂದು ವಿಚಾರ, ಓಂ ನಮೋದಂಥ ಕಾದಂಬರಿಯನ್ನು ಬರೆಯೋದು ಶಾಂತಿನಾಥ್ ದೇಸಾಯಿ ಅಂತವರಿಗೆ ಮಾತ್ರ ಸಾಧ್ಯ. ಯಾಕೆಂದರೆ ಅವರಿಗೆ ವಿವಿಧ ಸಂಸ್ಕೃತಿಗಳ ಪರಿಚಯ ಇತ್ತು, ಭಾರತೀಯ ಮತ್ತು ಪಾಶ್ಚಾತ್ಯ, ಮತ್ತು ಜೈನರು ಪಾಶ್ಚಾತ್ಯ ಹುಡುಗಿಯನ್ನು ಮದುವೆ ಆಗಿದ್ದು, ಇಂಥ ಕುಟುಂಬಗಳ ಪರಿಚಯವೂ ಅವರಿಗಿತ್ತು. ಮತ್ತು ಆಧುನಿಕವಾದ ಮನಸ್ಸು ಅವ್ರದ್ದು. ನೋಡಿ, ಆಧುನಿಕ ಆಗಲಿ ಪ್ರಾಚೀನ ಆಗಲಿ ನಮಗೆ ಗೊತ್ತಿಲ್ಲದರ ಬಗ್ಗೆ, ನಮಗೆ ಅನುಭವ ಇಲ್ಲದೇ ಇದ್ದಿದ್ರ ಬಗ್ಗೆ ಮಾಡಲಿಕ್ಕೆ ಹೋಗಬಾರ್ದು. ಆಮೇಲೆ ಸಂಪ್ರದಾಯ ಅಥವಾ ಶಾಸ್ತ್ರ ಅನುಮೋದಿತ ಆಚಾರಗಳೇನಿದ್ದಾವೆ ಅಲ್ಲಿ ನಾವು ಆಧುನಿಕತೆಯನ್ನು ತುರುಕ್ಲಿಕ್ಕೆ ಹೋಗಬಾರ್ದು. ದೇಸಾಯಿ ಅವರ ಆ ಕಾದಂಬರಿಯಲ್ಲಿ ಹಾಗಾಗುತ್ತೆ ಅದು. ಇನ್ನು ಅವರ ಇದು ವಿಕ್ಷಿಪ್ತ ಇಂಥ ಇದ್ರ ಬಗ್ಗೆ ನಾವು ಏನು ಅಬ್ಜೆಕ್ಷನ್ ಮಾಡಲ್ಲ, ವಿ ಹ್ಯಾವ್ ಅಕ್ಸೆಪ್ಟೆಡ್ ದಟ್. ಇದರಲ್ಲಿ ಮಾತ್ರ ಆಮೇಲೆ ಅವರು ಅದರಲ್ಲಿ ಬರೀತಾರೆ ಕೆಲವು ನಿಜ ಕೂಡ. ಏನು, ಈಗ ಒಬ್ಬ ಪಾಶ್ಚಾತ್ಯ ಮಹಿಳೆಗೆ ಇಂಗ್ಲೆಂಡಿಂದ ಬಂದಿದ್ದವಳಿಗೆ ಶ್ರವಣ ಬೆಳಗೊಳದ ಇದರಲ್ಲಿ ಒಂದು ಉಪಸಮಿತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸ್ವಾಮೀಜಿಯವರು ಅವಕಾಶ ಕೊಟ್ಟು ಆಮೇಲೆ ಆ ಕಮಿಟಿಯಿಂದ ಏಕಾಏಕಿ ತೆಗೆದುಹಾಕಿದ್ರು ಅಂಥವು ನಡೆದಿರ್ತಾವೆ. ಸೊ ಅಂಥದ್ರ ಬಗ್ಗೆ ನಮ್ಗೆ ಅಬ್ಜೆಕ್ಷನ್ ಇಲ್ಲ. ಒಂದು 2-3 ಪಾಯಿಂಟ್ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ, ತಪ್ಪು. ಅಂದರೆ ಅವರಿಗೆ ಒಂದು ಧಾರ್ಮಿಕ ಹಿನ್ನೆಲೆ ಇರಲಿಲ್ಲ ಅನ್ನೋದು ಒಂದು ಲೋಪ ಥರ ಕಾಣಿಸ್ತದೆ ಅಲ್ಲಿ. ನೀವು ಈ ಥರ ವಿಷಯ ಆರಿಸ್ಕೊಂಡು ಬರೀಬೇಕಾದ್ರೆ ಧಾರ್ಮಿಕ ಹಿನ್ನೆಲೆ ಇರದೇ ಇದ್ದರೂ ಪರವಾಗಿಲ್ಲ. ಈಗ ವೀರಶೈವರಲ್ಲದೇ ಇದ್ದವರು ಕೂಡ ವೀರಶೈವ ಶರಣರ ಬಗ್ಗೆ ಕೃತಿಗಳನ್ನು ಬರೆದಿದ್ದಾರೆ. ಜೈನರಲ್ಲದೇ ಇದ್ದವರು ಕೂಡ ಜೈನ ಪಾತ್ರಗಳನ್ನು ಇಟ್ಟುಕೊಂಡು ಕೃತಿ ರಚನೆ ಮಾಡಿ, ಈಗ ತಾರಾಸು ಶಿಲ್ಪಶ್ರೀ ಬರೀಲಿಲ್ವೇ, ಮಾಡಿದ್ದಾರೆ. ಆದರೆ ಆ ಆಚಾರ ಸಂಪ್ರದಾಯ ಆಗು ಹೋಗುಗಳು ಇವುಗಳನ್ನು ಸರಿಯಾಗಿ ತಿಳ್ಕೊಳ್ಳದೆ ನೀವು ಅದನ್ನು ಬರೀಲಿಕ್ಕೆ ಹೋಗಬಾರ್ದು. ಆವಾಗ ನಾನು ತಪ್ಪು ಮಾಡಿದಾಗ ಆಗುತ್ತೆ. ಸರ್, ಇಷ್ಟೊತ್ತು ನಿಮ್ಮ ಬರಹದ ಬಗ್ಗೆ, ನಿಮ್ಮ ಯೋಚನೆಗಳ ಬಗ್ಗೆ ಹಲವು ಸಂಗತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಇಷ್ಟೊತ್ತು ಮಾತಾಡಿದ್ದಕ್ಕೆ, ಟೈಮ್ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಕೃತಜ್ಞತೆಗಳನ್ನ ಹೇಳ್ತೇನೆ.
ಬುಕ್ ಬ್ರಹ್ಮದ ಮೂಲಕ ನೀವು ಬಹಳ ದೊಡ್ಡ ಸಾಹಿತ್ಯ ಸೇವೆಯನ್ನು, ನುಡಿ ಸೇವೆಯನ್ನು ಮಾಡ್ತಾ ಇದ್ದೀರಿ. ಸಾಹಿತ್ಯ ಪ್ರಿಯರಿಗೆ, ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತರಾಗಿರ್ತಕ್ಕಂಥವರಿಗೆ ನಿಮ್ಮ ಬುಕ್ ಬ್ರಹ್ಮದಿಂದ ತುಂಬ ಸಹಾಯ ಆಗ್ತಾ ಇದೆ 2 ರೀತಿಯಲ್ಲಿ. ಒಂದು, ನಮ್ಮಂಥ ಲೇಖಕರಿಗೆ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಒಂದು ವೇದಿಕೆಯಾಗಿ ಅದು ರೂಪುಗೊಂಡಿದೆ, ಒಂದು ದೂರದ ವೇದಿಕೆಯಾಗಿ ರೂಪುಗೊಂಡಿದೆ. ಅದು ಅಂದರೆ ಎಲ್ಲೆಲ್ಲಿ ಕೂತ್ಕೊಂಡು ಬೇಕಾದ್ರೂ ನೋಡ್ಬೋದು ಅದು. 2ನೇದಾಗಿ ಸಾಹಿತ್ಯ ಕೃತಿಗಳ ಪ್ರಚಾರ ಏನಾಗ್ತಾ ಇದೆ ಸಮಕಾಲೀನ ಸಾಹಿತ್ಯ ಪ್ರಪಂಚದಲ್ಲಿ, ಯಾವ ಬಗೆಯ ಚಿಂತನೆಗಳು ಬರ್ತಿದೆ, ಯಾವ ಬಗೆಯ ಕೃತಿಗಳು ಬರ್ತಾ ಇದೆ ಅನ್ನುವಂಥದ್ರ ಪರಿಚಯ ಅದರಿಂದ ಆಗ್ತಾ ಇದೆ. ಈ ಶ್ರಮ ನೀವು ವಹಿಸಿ ಒಂದು ಹೊಸ ವೆಂಚರ್ ಇದು. ನೀವು ಶುರು ಮಾಡಿದ ಮೇಲೆ ಬೇರೆ ಇನ್ನೊಂದೆರಡು ಶುರುವಾಗಿದ್ದಾವೆ. ಯಾವುದೇ ಒಂದು ಹೊಸ ಸಾಹಸವನ್ನು ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಅಳುಕಿರುತ್ತೆ. ಯಾಕೆಂದರೆ ಅದಕ್ಕೆ ಬಂಡವಾಳ ಹಾಕಬೇಕು, ಸಮಯ ತೊಡಗಿಸ್ಬೇಕು, ಒಂದು ರಿಸ್ಕಿನ ಕೆಲಸ ಅದು. ತಗೊಂಡು ನೀವು ಶುರು ಮಾಡಿದ್ದೀರಿ, ಯಶಸ್ವಿಯಾಗಿ ನಡೀತಾ ಇದೆ. ತುಂಬ ಅಭಿನಂದನೆಗಳು ನನ್ನನ್ನು ಕರೆದಿದ್ದಕ್ಕೆ, ಮಾತಾಡಿಸಿದ್ದು. ಥ್ಯಾಂಕ್ ಯು.